ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಎಂದೆಂತಿ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ನಿನ್ನೆ ತಾನೇ ಅಮಾವಾಸ್ಯೆ ಮುಗಿದಿದೆ, ಅದರಲ್ಲೂ ಕೂಡ ಚಟ್ಟಿ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಗಂಡನ ಪಾದ ಪೂಜೆಯನ್ನು ಮಾಡಿ ಗಂಡನ ದೀರ್ಘಾಯುಷ್ಯಕ್ಕೋಸ್ಕರ ಮತ್ತು ತಾವು ದೀರ್ಘ ಸುಮಂಗಲಿಯಾಗಿರಬೇಕು ಅಂತ ಹೇಳಿ ಎಲ್ಲರೂ ತುಂಬ ಜನ ವ್ರತವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ವ್ರತ ಮಹಾರಾಷ್ಟ್ರದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ಎಲ್ಲ ವಿಚಾರಗಳನ್ನ ನೋಡ್ತಾ ಇರಲ್ಲ. ಇವತ್ತು ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಿದ್ದಾರೆ, ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ. ಅದೇ ರೀತಿ ಎಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೂ ಕೂಡ ಶುಭಾಶಯವನ್ನು ತಿಳಿಸ್ತಾ, ಶ್ರಾವಣ ಅಂದರೆ ಇವತ್ತಿಂದ ಎಲ್ಲ ಹೊಸ ಕೆಲಸಗಳಿಗೆ ಮುನ್ನುಡಿ ಬರೀತಾರೆ. ಯಾಕಂದ್ರೆ ನಿನ್ನೆ ತಾನೇ ಅಮಾವಾಸ್ಯೆ ಮುಗಿದೆ, ಇವತ್ತಿಂದ ಇನ್ನು ಎಲ್ಲ ಶುಭ ಕಾರ್ಯಗಳು ಶುರುವಾಗುತ್ತೆ. ಹೊಸ ಹೊಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು, ಹೊಸ ಹೊಸ ಕೆಲಸಗಳಿಗೆ ಹೋಗ್ತಕ್ಕಂಥವ್ರು, ಹಾಗೆ ಹೊಸ ಹೊಸ ಇಂಟರ್ವ್ಯೂಗಳಿಗೆ ಕೊಡ್ತಕ್ಕಂಥವ್ರು ಕೂಡ ಎಲ್ಲ ನಿನ್ನೆ ಅಮಾವಾಸ್ಯೆ ಮುಗಿಲಿ ಅಂತ ಕಾಯ್ತಾ ಇದ್ರು. ಇವತ್ತಿಂದ ಏನಿದ್ರು ದೇವರ ಪರ್ವ, ಎಲ್ಲರೂ ಕೂಡ ಮಾಂಸಾಹಾರಿಗಳಿದ್ದರು ಸಡನ್ನಾಗಿ ಎಲ್ಲ ಶಿಫ್ಟ್ ಆಗಿಬಿಟ್ಟು ಸಸ್ಯಾಹಾರಿಗಳಾಗ್ಬಿಡ್ತಾರೆ. ಸೊ ತುಂಬ ಖುಷಿ ವಿಚಾರ. ಮುಂದಿನ 1.5 ತಿಂಗಳ ಕಾಲ ಯಾವುದೇ ರೀತಿಯ ಮಾಂಸಾಹಾರಕ್ಕೆ ಅವಕಾಶ ಇರೋಲ್ಲ, ಹೆಚ್ಚು ಕಡಿಮೆ ಗಣಪತಿಯ ವಿಸರ್ಜನೆ ಆಗೋವರೆಗೂ ಕೂಡ. ಯಾಕೆಂದರೆ ಗಣಪತಿ ಹಬ್ಬ 7ನೇ ತಾರೀಕು ಇರೋದ್ರಿಂದ ಸರಿಸುಮಾರು 5 ದಿವಸ ಅಂದರೆ 12-13ನೇ ತಾರೀಕುವರೆಗೂ ಯಾವುದೇ ರೀತಿಯ ಮಾಂಸಾಹಾರಕ್ಕೆ ಬಹುಶಃ ಯಾವುದೇ ರೀತಿಯ ಹಿಂದೂಗಳು ಕೈ ಹಾಕೋಲ್ಲ ಅಂತಕ್ಕಂಥದ್ದು ನನ್ನ ನಂಬಿಕೆ. ಅದರಲ್ಲೂ ಕೂಡ ಕೆಲವೊಬ್ಬರು ಇರ್ತಾರೆ, ಆಚೆ ಈಚೆ ಹೋದಾಗ ಸ್ನೇಹಿತರೊಡಗೂಡಿ ಸ್ವಲ್ಪ ಮಟ್ಟಿಗೆ ತಪ್ಪುಗಳನ್ನ ಮಾಡ್ತಾರೆ. ಸೊ ಅವರು ಕೂಡ ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ತಪ್ಪು ಮಾಡದೇ ಇದ್ರೆ ಒಳ್ಳೆಯದು ಅಂಥೇಳಿ ಕೇವಲ ನಾನಷ್ಟೇ ಹೇಳ್ತಾ ಇಲ್ಲ, ವಿಜ್ಞಾನ ಕೂಡ ಹೇಳ್ತಾ ಇದೆ. ಏಕೆಂದರೆ ಸತತ 2-3 ತಿಂಗಳ ಕಾಲ ದೀರ್ಘವಾಗಿ ಮಳೆ ಇರೋದ್ರಿಂದ ನಮ್ಮ ದೇಹದಲ್ಲಿ ಆ ಆಟೋ ಇಮ್ಯೂನಿ ಸಿಸ್ಟಮ್ ಏನಿದೆ ಅದು ತುಂಬ ಡೌನ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಜೀರ್ಣಶಕ್ತಿ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗುತ್ತೆ. ಸೊ ನಮ್ಮಲ್ಲಿ ಏನಾಗುತ್ತೆ, ಒಮ್ಮೆ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಆಗೋದಾಗಲಿ ಅಥವಾ ಬಿಸಿಲೇ ಒಂದು ವಾತಾವರಣದಲ್ಲಿ ಇಲ್ಲದೇ ಇದ್ದಾಗ ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ. ಹೇಗೆ ಒಂದು ಗಿಡಕ್ಕೆ ನಿರಂತರವಾಗಿ ನೀರು ಹಾಕ್ತಾ ಇದ್ದರೆ ಅದು ಎಷ್ಟೇ ಒಂದು ನೀರನ್ನು ತೆಗೆದುಕೊಂಡ್ರೂ ಕೂಡ ಕೆಳಗಡೆ ಬೇರು ಕೊಳಿಲಿಕ್ಕೆ ಶುರುವಾಗುತ್ತೆ, ಹಾಗೆ ಅತಿಯಾದ ತಂಪು ಆ ಸೂರ್ಯನ ಬಿಸಿಲು ನಮ್ಮ ದೇಹದ ಮೇಲೆ ಬೀಳಲಿಲ್ಲ ಅಂದರೆ ಈ ದೇಹಕ್ಕೆ ಜೀರ್ಣಶಕ್ತಿ ಅಂತಕ್ಕಂಥದ್ದು ತಂತಾನೇ ಕಡಿಮೆ ಆಗ್ತಾ ಬರುತ್ತೆ. ಸೊ ಒಮ್ಮೆ ಜೀರ್ಣಶಕ್ತಿ ಕಡಿಮೆ ಆಯಿತು ಅಂದರೆ ನಾವು ಕೇವಲ ಸಸ್ಯಾಹಾರವನ್ನು ತಿಂದರೂ ಕೂಡ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಒಂದು ವೇಳೆ ಏನಾದರೂ ನಾವು ಮಾಂಸಾಹಾರವನ್ನು ಸೇವಿಸಿದ್ದೆ ಆದರೆ ನಿಜಕ್ಕೂ ಕೂಡ ಜೀರ್ಣಕ್ರಿಯೆ ತುಂಬ ಕಷ್ಟ ಆಗೋಗುತ್ತೆ, ಜೀರ್ಣಕ್ರಿಯೆ ಆಗೋದೇ ಇಲ್ಲ, ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀಳುತ್ತೆ ಅಂಥೇಳಿ ಇದನ್ನು ವಿಜ್ಞಾನವೇ ಹೇಳ್ತಾ ಇದೆ. ಅದ್ರ ಜೊತೆಗೆ ವಿಶೇಷವಾಗಿ ನಾನು ತುಂಬ ಸರಿ ಹೇಳಿದ್ದೀನಿ, ಈ 3-4 ತಿಂಗಳು ಮನುಷ್ಯರನ್ನು ಹೊರತುಪಡಿಸಿ ಪ್ರಕೃತಿಗೆ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಸಮಯ. ಬಹುಶಃ ಪ್ರಕೃತಿಯಲ್ಲಿರ್ತಕ್ಕಂಥ ಜಲಚರ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಪ್ರತಿಯೊಂದು ಕೂಡ ಇದೇ ಒಂದು ಸಂದರ್ಭಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ, ಕೆಲವು ಪ್ರಾಣಿ ಪಕ್ಷಿಗಳನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು 3-4 ತಿಂಗಳ ಕಾಲ ಮಾತ್ರನೇ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಹಾಗಾಗಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನೀರನ್ನು ಕಾಯಿಸ್ಕೊಂಡು ಕುಡಿಬೇಕು, ಯಾಕೆಂದರೆ ಕ್ರಿಮಿಕೀಟಗಳು ಮೊಟ್ಟೆಯನ್ನು ಇಟ್ಬಿಟ್ಟಿರ್ತವೆ ನೀರಲ್ಲಿ ಅಂಥೇಳಿ. ಅದೇ ರೀತಿ ಮೀನುಗಳು ಕೂಡ ನೀರಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಮೀನು ಸೇರಿದಂತೆ ಹಲವಾರು ಜಲಚರ ಪ್ರಾಣಿಗಳು ಈ ಸಂದರ್ಭದಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅಂತಕ್ಕಂಥದ್ದು ಒಂದು ವಾಡಿಕೆ ಇದೆ. ಸೊ ಹಾಗಾಗಿ ಈ ಸಂದರ್ಭಗಳಲ್ಲಿ ನಾವೇನಾದರೂ ಆಹಾರವನ್ನು, ಅದರಲ್ಲೂ ಕೂಡ ಮೀನನ್ನು ಆಗಿರ್ಬೋದು, ಬೇರೆ ಬೇರೆ ರೀತಿಯ ಮಾಂಸಾಹಾರವನ್ನು ಸೇವಿಸಿದ್ದೆ ಆದರೆ ನಿಜಕ್ಕೂ ಒಂದು ಕಡೆ ಆ ಒಂದು ಪ್ರಭೇದದ ಸಂತಾನೋತ್ಪತ್ತಿಗೆ ಅಡ್ಡಿ ಆಗ್ತಾ ಇರ್ತೀವಿ, ಇನ್ನೊಂದು ಕಡೆ ನಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊಳ್ತೀವಿ. ಅದರ ಜೊತೆಗೆ ನಾವು ಪ್ರಕೃತಿಯ ಸಮತೋಲನವನ್ನು ಕೂಡ ಹಾಳು ಮಾಡ್ತೀವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಇನ್ನಷ್ಟು ವಿಚಾರಗಳನ್ನು ಮಾತಾಡೋದಿದೆ. ಅದರ ಜೊತೆಗೆ ಇವತ್ತಿನ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ನಿನ್ನೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ವಿ, ಆರ್ಚರಿಯಲ್ಲಿ ಇನ್ನೊಂದು ಪದಕ ಬಂದ್ಬಿಡತ್ತೆ, ಸೊ ಮನು ಬಾಕರ್ ಅವರು ಹ್ಯಾಟ್ರಿಕ್ ಮಾಡ್ತಾರೆ ಅಂತ. ಆದರೆ ಒಂದೇ ಒಂದು ಪಾಯಿಂಟಲ್ಲಿ ಮಿಸ್ ಆಗಿ 4ನೇ ಸ್ಥಾನವನ್ನು ಪಡ್ಕೊಂಡ್ರು. ಸೊ ಅವರ ತಾಯಿ ಭಾವನಾತ್ಮಕ ಅವ್ರಿಗೊಂದು ಪತ್ರವನ್ನು ಬರೀತಾರೆ, ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನಿನ್ನ ದೇಶಕ್ಕಾಗಿ ಈಗಾಗಲೇ ಒಳ್ಳೆ ಸಾಧನೆಯನ್ನು ಮಾಡಿದೆಯಾ, 2 ಪದಕಗಳನ್ನು, ಅವಳಿ ಪದಕಗಳನ್ನು ಒಂದೇ ಒಂದು ಒಲಿಂಪಿಕ್ಸಲ್ಲಿ ಗೆದ್ದಿದೆಯಾ. ಸೊ ಹಾಗಾಗಿ ನಿನ್ನ ಸಾಧನೆ ನಮಗೇನು ಅಷ್ಟು ಬೇಸರ ತರಿಸಿಲ್ಲ, ಆದರೂ ಅದು ಒಂದು ಪದಕ ಬಂದಿದ್ದರೆ ತುಂಬ ಖುಷಿ ಆಗ್ತಾ ಇತ್ತು. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಯು ಡೋಂಟ್ ವರಿ ಅಂಥೇಳಿ ಪ್ರೀತಿಯಿಂದ ಅಮ್ಮ ಒಂದು ಭಾವನಾತ್ಮಕವಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಆ ತಾಯಿ ಅಂತಕ್ಕಂಥ ಜೀವನೇ ಹಾಗೆ. ಸೊ ಯಾವತ್ತೂ ಕೂಡ ತನ್ನ ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಒಂದು ಅಕ್ಕರೆಯನ್ನು, ಪ್ರೀತಿಯನ್ನು ಕೊಡ್ತಾನೆ ಇರುತ್ತೆ. ಸೊ ಅಂಥ ಸಂದರ್ಭಗಳಲ್ಲೂ ಕೂಡ ದೇಶವನ್ನು ಪ್ರತಿನಿಧಿಸಿರ್ತಕ್ಕಂಥ ಮನು ಬಾಕರ್ ಅವರಿಗಾಗಲೇ 2 ಮೆಡಲ್ನ ಗೆದ್ದು 3ನೇ ಮೆಡಲ್ನ ಗೆಲ್ಲಬೇಕು ಅನ್ನೋ ಹಂತದಲ್ಲಿದ್ದರು. ಆದರೆ ಅದೃಷ್ಟ ಕೈ ಕೊಡಲಿಲ್ಲ. ಎಲ್ಲೋ ಒಂದು ಕಡೆ 4ನೇ ಸ್ಥಾನಕ್ಕೆ ಅವರು ತೃಪ್ತಿ ಪಡಬೇಕಾಯ್ತು. ಅದು ನಿಜಕ್ಕೂ ಬೇಸರ. ಅವ್ರು ಸ್ವಲ್ಪ ದೊಡ್ಡ ಮಾರ್ಜಿನಲ್ಲಿ ಸೋತಿದ್ದರೆ ಬೇಜಾರಾಗಲ್ಲ, ಅಷ್ಟು ಹತ್ತಿರ ಬಂದ್ಬಿಟ್ಟು ಕಂಚಿನ ಪದಕ ಮಿಸ್ ಆಗುತ್ತಲ್ಲ, ಅದು ನಿಜಕ್ಕೂ ತುಂಬ ಹರ್ಟ್ ಆಗುತ್ತೆ, ತುಂಬ ನೋವು ಕೊಡತ್ತೆ. ಸೊ ಎನಿಹೌ ಈಗ ಆಲ್ರೆಡಿ ಅವರು 2 ಪದಕ ಗೆದ್ದಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು.
ಇವತ್ತು ನಮ್ಮ ಇನ್ನೊಬ್ಬ ಸ್ಪರ್ಧಿ ಬ್ಯಾಡ್ಮಿಂಟನ್ನಲ್ಲಿ ಲಕ್ಷ್ಯ ಸೈನ್ ತುಂಬ ನಿರೀಕ್ಷೆಯನ್ನು ಮೂಡಿಸಿದ್ದಾರೆ. ಬಹುಶಃ ಏನಾದರೂ ಅವರು ಚಿನ್ನದ ಪದಕಕ್ಕೂ ಕೂಡ ಕೊರಳು ಒಡ್ಡಬೋದು ಅಂತಕ್ಕಂಥ ನಿರೀಕ್ಷೆ 155 ಕೋಟಿ ಭಾರತೀಯರಲ್ಲಿದೆ. ಅದು ಆಗಲಿ ಅಂತ ನಾನು ಕೂಡ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ. ರಾಜ್ಯ, ದೇಶ, ವಿದೇಶಗಳಲ್ಲಿ ಸೇರಿದಂತೆ ಎಲ್ಲ ಕಡೆ ಒಳ್ಳೆ ಮಳೆಯ ವಾತಾವರಣ ಇದೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಳೆ ವಾತಾವರಣ ಇದ್ದರೂ ಕೂಡ ಎಲ್ಲರೂ ತೋರಿಸ್ತಾ ಇದ್ದೀವಿ, ಈವನ್ ನಾನು ಸೇರಿದಂತೆ ಎಲ್ಲ ಮೀಡಿಯಾಗಳು ತೋರಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಕಡೆ ಒಳ್ಳೆ ಮಳೆ ಆಗ್ತಿದೆ. ಆದರೆ ಒಂದು ವಿಚಾರವನ್ನು ನಾವು ಕೂಡ ಮರೆತುಬಿಟ್ಟಿದ್ದೀವಿ. ಅದೇನು ಅಂದರೆ, ಕರ್ನಾಟಕದಲ್ಲೂ ಕೂಡ 6 ಜಿಲ್ಲೆಗಳಲ್ಲಿ ನಿರೀಕ್ಷೆಗಿಂತ ಮಳೆ ತುಂಬ ಕಡಿಮೆ ಆಗಿದೆ. ಸೊ ಅದು ನಿಜಕ್ಕೂ ಬೇಸರ ತರ್ತಕ್ಕಂಥ ವಿಚಾರ. ಏಕೆಂದರೆ ಎಲ್ಲರೂ ಹಬ್ಬ ಮಾಡ್ತಿರುವಾಗ ಆ ಒಂದು 6 ಜಿಲ್ಲೆಗಳು ಬೇಸರದಿಂದ ಇರ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಸೊ ದೇವರ ಹತ್ರ ಪ್ರೇ ಮಾಡೋಣ, ಇನ್ನು ಉಳಿದಿರ್ತಕ್ಕಂಥ ಮುಂಬರೋ ದಿನಗಳಲ್ಲಾದರೂ ಒಂದಷ್ಟು ಒಳ್ಳೆ ಮಳೆ ಬಂದು ಆ 6 ಜಿಲ್ಲೆಗಳು ಕೂಡ ಸುಭಿಕ್ಷವಾಗಿರೋ ಹಾಗಿರಲಿ ಅಂಥೇಳಿ. ಕಲಬುರಗಿ ಇರ್ಬೋದು, ಕೋಲಾರದಲ್ಲಿರ್ಬೋದು, ಈ ಕಡೆ ಎಲ್ಲ 6 ಜಿಲ್ಲೆಗಳಲ್ಲಿ ಮಳೆ ತುಂಬ ಕಡಿಮೆ ಆಗಿದೆ. ಸೊ ಹೋಪ್ಫುಲಿ ನೆಕ್ಸ್ಟ್ ಬರ್ತಕ್ಕಂಥ ಇನ್ನು 2 ತಿಂಗಳ ಮಳೆಗಾಲ ಇರೋದ್ರಿಂದ ಅಲ್ಲಿ ಕೂಡ ಒಂದಷ್ಟು ಒಳ್ಳೆ ಮಳೆ ಬಂದು ಅಲ್ಲೂ ಕೂಡ ಸಮೃದ್ಧವಾಗಿರಲಿ ಆ ಜನ ಅಂಥೇಳಿ ನಾವು ಹಾರೈಸೋಣ. ಅದ್ರ ಜೊತೆಗೆ ಭದ್ರಾ ಡ್ಯಾಮ್ಗೆ ಬರ್ತಕ್ಕಂಥ ಒಳಹರಿವು ನಿನ್ನೆ ಒಂದಷ್ಟು ಜಾಸ್ತಿ ಆಗಿರ್ತಕ್ಕಂಥದ್ದು ಸಮಾಧಾನಕರ ಸಂಗತಿ. ಸೊ ಎಲ್ಲರೂ ಆತಂಕ ಆಗೋಗಿತ್ತು. ಒಂದೇ ಸರಿಗೆ 184-85 ಅಡಿ ಇದ್ದಂತಹ ನೀರು ನೇರವಾಗಿ ಹೊರಗಡೆ ನೀರು ಬಿಟ್ಟಿರೋ ಒಂದು ಕಾರಣವೂ ಕೂಡ ಇದೆ ಅದರಲ್ಲಿ. ಜೊತೆಗೆ 180 ಅಡಿಗೆ ಬಂದುಬಿಡ್ತಲ್ಲ ಇಷ್ಟು ಬೇಗ, ಸೊ ಅಂತ ಒಂದು ಆತಂಕ ಇತ್ತು. ಸೊ ಒನ್ಸ್ ಅಗೇನ್ ಆ ದೇವರ ದಯೆಯಿಂದ ಆ ಕಡೆ ಎಲ್ಲ ಭಾಗದಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಸೊ ಒಳ್ಳೆ ಒಳಹರಿವು ಬಂದಿದೆ. ಮತ್ತು ಹೆಚ್ಚು ಕಡಿಮೆ 181.5 ಅಡಿ ಹತ್ತತ್ರ ನಾವೀಗ ನೀರನ್ನು ಮತ್ತೆ ಮುಟ್ತಾ ಇದ್ದೀವಿ. ಸೊ ಒಳಹರಿವು ಹೆಚ್ಚಾಗಿದ್ದಷ್ಟು ನಮಗೆ ನಾವು ಸೇಫರ್ ಸೈಡಲ್ಲಿ ಇರ್ತೀವಿ. ಸೊ ಆ ನಿಟ್ಟಿನಲ್ಲಿ ಒಳಹರಿವು ಚೆನ್ನಾಗಿ ಬರ್ತಾ ಇದೆ. ಅದು ಖುಷಿ ವಿಚಾರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರವನ್ನು ಇವತ್ತು ಹಂಚಿಕೊಳ್ಳೇಬೇಕು. ನಾವು ಎಷ್ಟೋ ಸಂದರ್ಭಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಾಕಿರ್ತೀವಿ. ಆ ಪ್ರಾಣಿ ಪಕ್ಷಿಗಳಿಂದ ನಮಗೆ ಸಾಕಷ್ಟು ಪ್ರೀತಿ ಕೂಡ ಸಿಗುತ್ತೆ. ಆದರೆ ಕಾಡಿನ ಪ್ರಾಣಿಗಳಿಂದ ನಮಗೆ ಅನಿರೀಕ್ಷಿತವಾಗಿ ನಾವು ಕಾಡಿಗೆ ಹೋದಾಗ ಅಥವಾ ಅನಿರೀಕ್ಷಿತವಾಗಿ ನಾವು ಕಾಡಿನ ಪ್ರಾಣಿಗಳನ್ನ ನೋಡಿದಾಗ ನಮಗೆ ಆತಂಕ ಎದುರಾಗ್ತಕ್ಕಂಥದ್ದು ಸಹಜ. ಅದರಲ್ಲೂ ಕೂಡ ಒಂಟಿ ಸಲಗದಂಥ ಆ ಒಂದು ಸಲಗ ನಮ್ಮ ಎದುರುಗಡೆ ಬಂದಾಗ ಏನಾಗಬೇಡ ಹೇಳಿ. ಸೊ ನಾನು ಯಾಕೆ ಈ ವಿಚಾರನ ಶೇರ್ ಮಾಡ್ತೀನಿ ಅಂದರೆ, ಎಲ್ಲ ಕಡೆ ನಿಮಗೆ ಗೊತ್ತಿರೋ ಹಾಗೆ ವಯನಾಡಿನಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಜನ ಕೇರಳದ ವಯನಾಡಿನಲ್ಲಿ ಈಗ ಆಲ್ರೆಡಿ ಮೃತರಾಗಿದ್ದಾರೆ. ಅಷ್ಟು ಹೆಣಗಳು ಸಿಕ್ಕಿದ್ದಾವೆ. ಇನ್ನು 100 ಹೆಣಗಳು ಸಿಕ್ಕಿಲ್ಲ, ಜನ ಮಿಸ್ಸಿಂಗ್ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಅದರಲ್ಲೂ ಎಷ್ಟೋ ಜನ ಯಾರು ಹೋಗಿ ಈಗ ಏನಾಗುತ್ತೆ ಅಂದರೆ, ನಾವು ಹೋಗಿ ನಮ್ಮವರೊಬ್ಬರು ಮಿಸ್ ಆಗಿದ್ದಾರೆ ಅಂತ ಹೇಳಿದಾಗ ಮಾತ್ರ ಅಲ್ಲಿ ಮಿಸ್ಸಿಂಗ್ ಲಿಸ್ಟ್ ಗೊತ್ತಾಗುತ್ತೆ, ಅವರು ಹುಡುಕೋ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲ ಅಂದರೆ ಎಷ್ಟು ಜನ ಮಿಸ್ ಆಗಿದ್ದಾರೆ, ಒಂದೊಂದು ಕುಟುಂಬಗಳೇ ಈಗ ಹೋಗ್ಬಿಟ್ಟಿರುವಾಗ ಯಾರು ಅವ್ರ ಮನೇಲಿ ಎಷ್ಟು ಜನ ಇದ್ದರು ಏನು ಅಂತಕ್ಕಂಥದ್ದನ್ನ ಎಲ್ಲ ಪಡಿತರ ಚೀಟಿ ಅದು ಇದು ಎಲ್ಲ ಎನ್ಕ್ವೈರಿ ಮಾಡಿದಾಗ ಮುಂದೆ ಯಾವತ್ತೋ ಒಂದು ದಿವಸ ಗೊತ್ತಾಗುತ್ತೆ, ಓಕೆ ಇಷ್ಟು ನಂಬರ್ ಹೋಗಿರ್ಬೋದು ಅಂತ ಒಂದು ಅಂದಾಜನ್ನು. ಯಾಕೆಂದರೆ ಅವ್ರು ಕಳೆದು ಹೋಗಿದ್ರಾ, ಬೇರೆ ಊರಿಗೆ ಹೋಗಿದ್ರಾ, ಊರು ಬಿಟ್ಟು ಹೋಗಿದ್ರಾ, ಯಾವ ದಾಖಲೆಗಳು ಅವ್ರ ಹತ್ರ ಇರೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಸಾಕಷ್ಟು ಸಾವು ನೋವುಗಳು ಆಗಿರ್ತಕ್ಕಂಥ ಸಂದರ್ಭ. ಸೊ ಮೊನ್ನೆ ವಯನಾಡಿನಲ್ಲಿ ಗುಡ್ಡ ಕುಸಿಯೋ ಸಂದರ್ಭಗಳಲ್ಲಿ ಆ ಗುಡ್ಡದ ಮೇಲಿರ್ತಕ್ಕಂಥ ಒಂದು ಪುಟ್ಟ ಮನೆಯ ಅಜ್ಜಿ ಮತ್ತು ಮೊಮ್ಮಗಳಿಗೆ ಒಂದು ಮೇಲ್ಗಡೆಯಿಂದ ಅವರ ಮೇಲ್ಛಾವಣಿ ಕುಸಿಯುತ್ತೆ. ಸೊ ತಕ್ಷಣಕ್ಕೆ ಎಚ್ಚೆತ್ತಂಥ ಅಜ್ಜಿ ಮೊಮ್ಮಗಳು ರಾತ್ರಿ ಗುಡ್ಡದ ಮೇಲ್ಗಡೆಗೆ ಓಡೋಗಿ ಜೀವನ ಉಳಿಸ್ಕೊಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಯಶಸ್ಸು ಆಗ್ತಾರೆ. ಸೊ ಹಬ್ಬ ಇನ್ನೇನು ಗುಡ್ಡದ ಮೇಲೆ ಬಂದು ನಿಂತ್ಕೊಂಡ್ವಿ, ನಮ್ಮ ಜೀವ ಉಳಿತು, ಇನ್ನೇನು ನಾವು ಆರಾಮಾಗಿ ಆದ್ವಿ ಅಂತ ಅಂದ್ಕೊಳೋ ಅಷ್ಟರಲ್ಲಿ ಎದುರುಗಡೆ ನೋಡಿದ್ರೆ ಕಾಡಾನೆ, ಒಂಟಿ ಸಲಗ. ಅದು ರಾತ್ರಿ ಹೊತ್ತು. ಒಮ್ಮೆ ಯೋಚನೆ ಮಾಡಿ, ಆ ಒಂಟಿ ಸಲಗ ಸಾಕಿರೋ ಒಂಟಿ ಸಲಗನ ಆನೆ ನೋಡೋದಕ್ಕೆ ಅಷ್ಟೊಂದು ಭಯ ಬಿದ್ದುಬಿಡ್ತೀವಿ. ಅಷ್ಟೊಂದು ಹುಷಾರಾಗಿ ದೂರದಿಂದ ಮುಟ್ಟಬೇಕೋ ಬೇಡವೋ ಅನ್ನೋಂಗೆ ಮುಟ್ತೀವಿ. ಏಕೆಂದರೆ ಅದು ಒಮ್ಮೆ ಮದ ಏರಿತ್ತು ಅಂದರೆ ತನ್ನ ಮಾವುತನನ್ನೇ ಕಿತ್ತು ಕಿಲೋಮೀಟರ್ ಗಂಟಲೆ ದೂರ ಎಸ್ಬಿಡುತ್ತೆ. ಅಂಥ ಕಾಲಲ್ಲಿ ಹಾಕಿ ತುಳಿದು ಬಿಡುತ್ತೆ ಅದು. ಲಾರಿಗಳು, ಬಸ್ಗಳು ಯಾವುದನ್ನು ಬೇಕಾದರೆ ಎತ್ತೆ ಹಿಂಗೆ ಬಿಸಾಕ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆನೆ ಈ ಅಜ್ಜಿ ಮತ್ತು ಮೊಮ್ಮಗಳು ಬಂದಾಗ ಅವ್ರಿಗೆ ಇನ್ನೇನು ನಾವು ಅಲ್ಲೇ ಸತ್ತಿದ್ರೆ ಚೆನ್ನಾಗಿತ್ತು, ಇನ್ನು ಇಲ್ಲಿ ಬಂದು ಆನೆ ಕೈಯಲ್ಲಿ ಕಾಲಲ್ಲಿ ತುಳಿಸ್ಕೊಂಡು ಸಾಯಬೇಕು ಅಲ್ಲ ಅಂತ ಒಂದು ಅವರು ನೋವಿಂದ ಕಣ್ಣೀರು ಹಾಕ್ತಾ ಆ ಗಜರಾಜನಲ್ಲಿ ಬೇಡ್ಕೊಳ್ತಾರೆ, ದೇವರೇ ಗಜರಾಜ ನಮ್ಮನ್ನು ಏನೂ ಮಾಡಬೇಡ, ದಯವಿಟ್ಟು ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಂಡು ಕಣ್ಣೀರು ಹಾಕ್ತಾರೆ. ಸೊ ಎಂಥ ವಿಪರ್ಯಾಸ ಅಂದರೆ, ಈ ಅಜ್ಜಿ ಮೊಮ್ಮಗಳ ಕಣ್ಣೀರನ್ನ ನೋಡಿ ಆ ದಟ್ಟ ರಾತ್ರಿಯಲ್ಲಿ ಆನೆ ಕೂಡ ಕಣ್ಣೀರಿಡುತ್ತೆ. ಸೊ ಆನೆ ಅವ್ರಿಗೆ ಏನೂ ತೊಂದರೆನೇ ಮಾಡ್ದೇನೆ ಅವರಿಬ್ಬರನ್ನ ರಾತ್ರಿ ಇಡೀ ಕಾಪಾಡುತ್ತೆ, ರಾತ್ರಿ ಇಡೀ ಕಾವಲು ಕಾಯುತ್ತೆ. ಸೊ ಬಹುಶಃ ದೇವರೇ ಅವ್ರನ್ನ ಕಳಿಸಿದ್ರು ಆನೆನ ಅಂತ ಅನ್ನೋ ಮಟ್ಟಿಗೆ ಅದು ಪವಾಡ ದೃಶ್ಯದಲ್ಲಿ ಆ ಅಜ್ಜಿಗೆ ಮೊಮ್ಮಗಳಿಗೆ ಒಂದೇ ಒಂದು ಕೂದಲಿನಷ್ಟು ಕೂಡ
ತೊಂದರೆ ಆಗದಿರೋ ಹಾಗೆ ರಾತ್ರಿ ಎಲ್ಲ ತಾನು ಎದ್ದು ನಿಂತ್ಕೊಂಡು ಅವರಿಬ್ಬರನ್ನ ಕಾಪಾಡುತ್ತೆ. ಅನಂತರ ಬೆಳಗ್ಗೆ ಊರಿನವರು ಮತ್ತು ಪೊಲೀಸ್ನವರು ಒಂದಷ್ಟು ಜನ ಆ ಜನಗಳನ್ನ ಹುಡುಕೋ ಸಮಯದಲ್ಲಿ ಇವ್ರು ಸಿಕ್ಕಾಗ್ತಾರೆ, ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ, ಸಾಕು ಪ್ರಾಣಿಗಳಿಗೆ ಅದು ಎಷ್ಟು ಪ್ರೀತಿ ಕೊಟ್ಟರೂ ನಾವು ಕಡಿಮೆ. ಆದರೆ ಕಾಡಿನ ಪ್ರಾಣಿಗಳು ಕೂಡ ಕೆಲವೊಮ್ಮೆ ಮನುಷ್ಯತ್ವವನ್ನು ಮೀರಿ ನಮ್ಮ ಜೊತೆ ನಡ್ಕೊಳ್ತವೆ ಅಂತ ಹೇಳಿದ್ರೆ ಅದಕ್ಕೆ ನಿಜಕ್ಕೂ ನಾವೊಂದು ನಮಸ್ಕಾರಗಳನ್ನ ಹೇಳಬೇಕು. ಅದ್ರ ಬಿಟ್ಟರೆ ಬೇರೆ ಇನ್ನೇನು ಶಬ್ದ ಇಲ್ಲ. ಯಾಕೆಂದರೆ ಸಾಕು ಪ್ರಾಣಿಗಳಾಗಾದ್ರೆ ನಾವು ಒಂದಷ್ಟು ಭಾಷೆಗಳನ್ನ ಕಳಿಸಿರ್ತೀವಿ, ಒಂದಷ್ಟು ಪ್ರೀತಿನ ತೋರಿಸಿರ್ತೀವಿ. ಅದೇ ಕಾಡಿನಿರ್ತಕ್ಕಂಥ ಪ್ರಾಣಿಗಳಿಗೆ ನಾವೇನೂ ತೋರಿಸಿರಲ್ಲ. ಅವು ಅದೇ ಒಂದು ಜೀವನ ಶೈಲಿ ಇರ್ತವೆ. ಆದರೂ ಕೂಡ ಮನುಷ್ಯನ ಕಣ್ಣೀರನ್ನು ನೋಡಿ ತಾನು ಆನೆ ಒಂದು ಕಣ್ಣೀರು ಹಾಕಿ ಅಜ್ಜಿ ಮೊಮ್ಮಗಳನ್ನ ಕಾಪಾಡಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ ಮತ್ತು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ತುಂಬ ಖುಷಿಯಿಂದ ಆ ಘಟನೆಯನ್ನು ನಾನು ಇವತ್ತು ನಿಮ್ಮೆದುರಿಗೆ ಹಂಚ್ಕೊಂಡಿದ್ದೀನಿ. ಸೊ ಒಳ್ಳೆಯದಾಗಲಿ. ಆ ಆನೆ ಕೂಡ ಆ ಭಗವಂತನ ಪ್ರೇರೇಪಣೆಯಿಂದನೇ ಅಜ್ಜಿ ಮೊಮ್ಮಗಳನ್ನ ಕಾಪಾಡಿದೆ ಅಂತ ನಾನು ಆಶಿಸ್ತೀನಿ. ಸೊ ಸಾಕಷ್ಟು ಕಡೆ ವಯನಾಡಿನ ಕುರಿತಾಗಿ ಒಂದಷ್ಟು ವಿಚಾರಗಳು ಪ್ರತಿನಿತ್ಯ ಬರ್ತಾನೆ ಇದ್ದಾವೆ. ಅಲ್ಲಿ ಅಷ್ಟು ಹಣ ಸಿಕ್ತು, ಇಲ್ಲಿ ಅಷ್ಟು ಹಣ ಸಿಕ್ತು. ನಮ್ಮ ಆರ್ಮಿಯವರು ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ ಒಂದು ಒಳ್ಳೆ ಬ್ರಿಡ್ಜನ್ನು ಕಟ್ಟಿದ್ರು, ಸಾವಿರಾರು ಜನ ಸೇವೆ ಮಾಡ್ತಾ ಇದ್ದಾರೆ. RSSನವರು ಹೋಗಲ್ಲಿ ಒಂದಷ್ಟು ಸೇವೆ ಮಾಡ್ತಿದ್ದಾರೆ. ಇದ್ರ ಮಧ್ಯೆ ನಮ್ಮ ಕನ್ನಡಿಗದವರಾಗಿರ್ತಕ್ಕಂಥ ನಮ್ಮ ದಾವಣಗೆರೆಯವರು ನೂತನ ಸಂಸದರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನರವರು ಆ ವಯನಾಡಿನ ಜನತೆಗೆ ಒಂದಷ್ಟು ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಅದೇನು ಅಂದರೆ, ತಾನು ಗಳಿಸಿರ್ತಕ್ಕಂಥ ಮೊಟ್ಟ ಮೊದಲ ತಿಂಗಳ ಲೋಕಸಭಾ ಸದಸ್ಯೆಯಾಗಿ ಗಳಿಸಿರ್ತಕ್ಕಂಥ ಮೊಟ್ಟ ಮೊದಲ ತಿಂಗಳ ಸಂಬಳ ಅದು ಏನಿದೆ ಅಷ್ಟನ್ನು ಕೂಡ ಆ ವಯನಾಡಿನಲ್ಲಿ ಸಂತ್ರಸ್ತರಾಗಿ ಏನಾಗಿದ್ದಾರೆ, ಅವ್ರಿಗೆ ತೊಂದರೆಗೀಡಾಗಿದ್ದಾರೆ, ಆ ಒಂದು ಕುಟುಂಬಗಳಿಗೆ ನಾನು ಸಂಪೂರ್ಣವಾಗಿ ನೀಡ್ತಾ ಇದ್ದೀನಿ ಅಂತ ಹೇಳಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿಜಕ್ಕೂ ಎಲ್ಲರೂ ಕೂಡ ಅವರಿಗೆ ಸಾಕಷ್ಟು ಶ್ಲಾಘನೆಯನ್ನು ಹೇಳಿದ್ದಾರೆ. ಖಂಡಿತ ಒಂದು ಒಳ್ಳೆ ಹೆಜ್ಜೆ. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು ಯಾವಾಗಲೂ ಸಹಾಯ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ಪ್ರಭಾ ಮಲ್ಲಿಕಾರ್ಜುನರವರ ಮಾತೃ ಹೃದಯ ಕೆಲಸ ಮಾಡಿದೆ. ಸೊ ಒಳ್ಳೆಯದಾಗಲಿ, ಅವ್ರಿಗೆ ಇನ್ನಷ್ಟು ಆ ಭಗವಂತ ಒಂದು ಯಶಸ್ಸನ್ನು ಕೊಡಲಿ ಅಂಥೇಳಿ ನಾವು ಹಾರೈಸೋಣ. ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಆಗಿಂದಾಗಲೇ ಮಾತಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದರಾಗಿರಲಿ ಅಥವಾ ಬೇರೆ ಬೇರೆ ಚಿತ್ರರಂಗದರಾಗಿರಲಿ ಯಾವಾಗಲೂ ಇಂಥ ಘಟನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಮನಸ್ಸನ್ನು ಮಿಡಿತಾ ಇರ್ತಾರೆ. ಮೊನ್ನೆ ತಾನೇ ನಾನು ಹೇಳಿದೆ, ನಮ್ಮ ರಶ್ಮಿಕಾ ಮಂದಣ್ಣ ಅವರು ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು. ಅವರಿಗೆ ಹೆಚ್ಚು ಕಡಿಮೆ 4-5 ಕೋಟಿ ರೂಪಾಯಿ ಧನ ಸಹಾಯವನ್ನು ಮಾಡಿದ್ರು. ಅದೇ ರೀತಿ ನಿನ್ನೆ ಬಂದಿರತಕ್ಕಂಥ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವರದಿ, ನಟ ಮೋಹನ್ ಲಾಲ್ ಅವರು ಮೂಲತಃ ಕೇರಳದವರೇ. ಅವರು ಮಿಲಿಟ್ರಿಯಲ್ಲಿ ಒಬ್ಬ ಅಧಿಕಾರಿ ಕೂಡ ಆಗಿದ್ದಾರೆ. ಗೌರವಯುತ ಹುದ್ದೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಅವರು ಮಿಲಿಟ್ರಿ ಸಮವಸ್ತ್ರದಲ್ಲೇ ಬಂದು ಸಾಕಷ್ಟು ಅಲ್ಲಿ ಒಂದು ಸರ್ವೇನ್ ಮಾಡ್ತಾರೆ. ಆ ಕಷ್ಟದಲ್ಲಿರ್ತಕ್ಕಂಥ ಜನರನ್ನು ಸೇವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ತೊಂದರೆಗಳಿಗೆ ಧ್ವನಿ ಆಗ್ತಾರೆ. ಅದ್ರ ಜೊತೆಗೆ 3 ಕೋಟಿ ರೂಪಾಯಿ ನೆರವಿನ ಹಸ್ತವನ್ನು ಆನ್ ದ ಸ್ಪಾಟ್ ನೀಡ್ತಾರೆ. ಸೊ ಇದು ನಿಜಕ್ಕೂ ಕೂಡ ಒಂದು ಅಭಿನಂದನಾರ್ಹ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಆ ಜನರಿಂದ ಗಳಿಸಿರ್ತಕ್ಕಂಥ ಹಣ, ಜನರಿಂದ ಗಳಿಸಿರ್ತಕ್ಕಂಥ ಗೌರವ, ಪ್ರೀತಿಗೆ ನಾವೆಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ಆ ನಿಟ್ಟಿನಲ್ಲಿ ಇವ್ರು ಕೊಡ್ತಾ ಇರ್ತಕ್ಕಂಥ 3 ಕೋಟಿ ರೂಪಾಯಿ ನಿಜಕ್ಕೂ ಆ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ತಕ್ಕ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದರಲ್ಲಿ 2 ಮಾತು. ಅದಷ್ಟೇ ಅಲ್ಲ, ಎಲ್ಲ ಕಡೆಗಳಿಂದ, ದೇಶದ ಎಲ್ಲ ಕಡೆಗಳಿಂದ ವಯನಾಡಿಗೆ ಒಂದು ಸಹಾಯದ ಭರಪೂರ ಹಸ್ತ ಚಾಚ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಳೆ ಅಂತಕ್ಕಂಥ ಅವಾಂತರ ಈಗ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಆದರೆ ಮತ್ತೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಸರಿಸುಮಾರು 5,000 ಜನರನ್ನು ರಕ್ಷಣೆ ಮಾಡಲಾಗಿದೆ. ಇನ್ನು 1,000ಕ್ಕಿಂತ ಹೆಚ್ಚು ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಕ್ಕಂಥ ಆಘಾತಕಾರಿ ವಿಚಾರ ತಿಳಿದು ಬರ್ತಾ ಇದೆ. ಸೊ ನೋಡಿ, ಒಮ್ಮೆ ಪ್ರಕೃತಿಗೆ ಕೋಪ ಬಂತು ಅಂದರೆ ಅದು ಯಾವ ಮಟ್ಟಕ್ಕೆ ಬೇಕಾದರೂ ಹೊರಟೋಗ್ಬಿಡುತ್ತೆ. ಸೊ ಆಮೇಲೆ ಅದು ನಮ್ಮ ಥರ ವರ್ಷಗಂಟಲೆ ತಗೊಳ್ಳಲ್ಲ. ಅದನ್ನು ಸರಿ ಮಾಡ್ಕೋಬೇಕು, ತನ್ನ ಸಮತೋಲನವನ್ನು ಕಾಪಾಡ್ಕೋಬೇಕು ಅಂದರೆ ಒಂದು ದಿವಸ ಒಂದು ಮಳೆ ಸಾಕು, ಅದಕ್ಕೆ ತನ್ನನ್ನು ತಾನು ಸರಿ ಮಾಡ್ಕೊಂಬಿಡುತ್ತೆ. ಸೊ ನಿನ್ನೆ ಕೂಡ ಹಾಗೇ ಆಗಿದೆ. ಕಷ್ಟಪಟ್ಟು 5,000 ಜನರನ್ನು ಉಳಿಸಿದ್ದಾರೆ. ಆದರೂ ಕೂಡ 1,000 ಜನ ಪೂರ್ಣವಾಗಿ ಮಿಸ್ಸಿಂಗ್ ಆಗಿದ್ದಾರೆ. ಕಾದು ನೋಡಬೇಕು, ಇಲ್ಲಿ ಇನ್ನೆಷ್ಟು ಸಾವು ನೋವು ಸಂಭವಿಸ್ತಾವೋ ಗೊತ್ತಿಲ್ಲ. ಸೊ ಸಾಧ್ಯವಾದಷ್ಟು ಆ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಸೇಫಾಗಿದ್ದರೆ ಸಾಕು ಅಂತಕ್ಕಂಥದ್ದು ನನ್ನ ಒಂದು ಪ್ರೇ ಆಗಿದೆ. ಸೊ ನೋಡೋಣ ಜಿಲ್ಲೆಯ ಸುತ್ತಮುತ್ತ ಏನೆಲ್ಲ ನಡೆದಿದೆ, ಹಾಗೆ ದಾವಣಗೆರೆಯ ಸೇರಿದಂತೆ ರಾಜ್ಯಗಳಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನು ಒಂದಷ್ಟು ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಕರೆ ಬರ್ತಾ ಇದೆ, ಯಾವುದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಯಾರಿದು? ನಾನು ಪೂರ್ಣಿಮಾ ಅಂತ. ಹೇಳಿ ಪೂರ್ಣಿಮಾ ಮೇಡಮ್, ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೇನೆ. ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಸರ್. ಯಾಕಂತಂದ್ರೆ
ಇಂಥವ್ರು ಸ್ವಲ್ಪ ಹೆಲ್ಪ್ ಆದ್ರೆ ನಮ್ದನ್ನ ಏನ್ ಚಿಕ್ಕ ಕಾಣಿಕೆ ಆಗುತ್ತೆ, ಅವ್ರದ್ದು ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಹೆಲ್ಪ್ ಆಗುತ್ತೆ. ಹೌದು ಹೌದು. ಎಲ್ರು ಅಲ್ಲಿ ತುಂಬಾ ಸಫರ್ ಆಗ್ತಾ ಇದ್ದಾರೆ. ಹೀಗೆ ಕೊಟ್ಟಂತ ಎಲ್ಲಾ ನಟ ನಟಿಯರಿಗೂ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೂ ಸಾಷ್ಟಾಂಗ ನಮಸ್ಕಾರಗಳು ಸರ್. ಎಸ್ ಎಸ್, ಎಲ್ಲರೂ ಕೂಡ ನಮ್ಮವರೇ, ಎಲ್ಲರೂ ನಾವೇ ವಸುದೈವ ಕುಟುಂಬಕಂ ಅಲ್ವಾ ಮ್ಯಾಮ್. ಸೊ ದೇಶ ಅಂದರೆ ನಮ್ದು ಭಾರತ ಅಂತ ಅದಕ್ಕೋಸ್ಕರನೇ ಹೆಸರಿರ್ತಕ್ಕಂಥದ್ದು. ಭಾರತ ಅಂದ್ಬಿಟ್ರೆ ಇಲ್ಲಿ ಯಾವುದೇ ರೀತಿ ಜಾತಿ ಮತ ಪಂಥ ಯಾವುದು ಬರಲ್ಲ. ಸೊ ಯಾವ ಜಿಲ್ಲೆಯಲ್ಲಿ ಕಷ್ಟ ಆದರೂ ಕೂಡ ಅದು ನಮ್ಮ ಜಿಲ್ಲೆದೆ, ನಮ್ಮ ರಾಜ್ಯದ್ದೇ ಅಂದ್ಕೊಂಡು ಪ್ರತಿಯೊಬ್ಬರು ಕೂಡ ಸಹಾಯದ ಹಸ್ತ ಚಾಚತಕ್ಕಂಥದ್ದು ನಮ್ಮೆಲ್ಲರ ಮಾನವೀಯ ಕರ್ತವ್ಯ ಆಗುತ್ತೆ. ಅದು ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇದ್ರ ಜೊತೆಗೆ ಈ ರೀತಿ ಒಂದು ರಾಜಕೀಯ ವ್ಯಕ್ತಿಗಳಿಂದ ಮಾತ್ರ ಸ್ವಲ್ಪ ಅಂತ ಎಲ್ಲಾ ಪರಿಸರವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಹಕ್ಕನ್ನು ಸಾಧಿಸ್ಲಿಕ್ಕೆ ಅಧಿಕಾರ ಇರುತ್ತೆ. ಅಲ್ಲೆಲ್ಲ ಆ ರೀತಿ ಆಗದಂತೆ ಇವರು ಸಹ ತಮ್ಮ ಹೋರಾಟವನ್ನು ಮಾಡಿದ್ರೆ ನಾವು ಕೂಡ ಅವ್ರಿಗೆ ಬೆಂಬಲ ಕೊಡ್ತೀವಿ. ಯಾವುದೇ ಪರಿಸರವನ್ನ ನಾಶ ಮಾಡದ ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚು ಪರಿಸರವನ್ನು ಸಂರಕ್ಷಿಸಲಿಕ್ಕೆ ಎಷ್ಟು ಗಿಡಗಳನ್ನ ಹೆಚ್ಚು ಸಾಧ್ಯ ಇದೆ ಆ ರೀತಿಯ ಗಿಡಗಳನ್ನ ಹಚ್ಚಿ ಸಂರಕ್ಷಣೆ ಮಾಡ್ತಾ ಹೋಗಿದ್ರೆ ತುಂಬಾ ಒಳ್ಳೇದು ಸರ್. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಖಂಡಿತ ಮೇಡಮ್, ಅವರು ಯಾವಾಗ್ಲೂ ಪರಿಸರ ಪ್ರೇಮಿ ಆಗಿದ್ದಾರೆ. ಸೊ ನಮ್ಮ ಕೂಡ ಸಾಕಷ್ಟು ಕಾರ್ಯಕ್ರಮಗಳಿಗೆ ಬಂದು ಅವರು ಗಿಡಗಳನ್ನ ನೆಟ್ಟಿದ್ದಾರೆ, ಗಿಡಗಳನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಒಂದು ಒಳ್ಳೆ ಹೆಜ್ಜೆಯನ್ನ ಇಡ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಹಾ ಸರ್, ಇವ್ರು ತುಂಬಾ ಅಥಾರಿಟಿ ಇರುತ್ತೆ. ಇವರು ಅಲ್ಲಿ ಮೇಲ್ಮಟ್ಟದಲ್ಲಿ ಇವರು ತಮ್ಮ ಹೋರಾಟವನ್ನು ಮಾಡಿದ್ರೆ ಎಲ್ಲ ಸೇವ್ ಮಾಡ್ಬೋದು ಪರಿಸರವನ್ನ ಅಂತ ಅನ್ಸುತ್ತೆ ಸರ್. ಎಸ್ ಎಸ್, ಖಂಡಿತ ಖಂಡಿತ ಅದು ಸಾಧ್ಯ ಇದ್ದೇ ಇದೆ ಮೇಡಮ್. ಅಧಿಕಾರ ಇದ್ದವರು ಏನ್ ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ಇಂಥ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಯಾವಾಗಲೂ ಮುಂದಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ನಿರೀಕ್ಷೆ. ಹೌದೌದು ಸರ್. ಎಸ್ ಮೇಡಮ್, ನಿನ್ನೆ ವರ್ಲ್ಡ್ ಫ್ರೆಂಡ್ಶಿಪ್ ಡೇ. ಐ ಮೀನ್ ನಮ್ಮ ಭಾರತದಲ್ಲಿ ಆಗಸ್ಟ್ ಮೊದಲನೇ ಭಾನುವಾರ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಿಮ್ಮ ಒಂದು ಸಂದೇಶ ಏನು ಮೇಡಮ್ ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ, ಮತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರು ಅಂತ ಕೇಳ್ಬೋದಾ? ನನ್ ಫ್ರೆಂಡ್ಸ್ ಹೆಚ್ಚಾನೆಚ್ಚಿಗೆ ಒಂದು ಹೈಸ್ಕೂಲ್ ಮತ್ತ ಪ್ರೈಮರಿಯಿಂದ ಹಿಡಿದು ಕಾಲೇಜ್ ವರ್ಗು ಏನ್ ಕ್ಲಾಸ್ಮೇಟ್ಸ್ ಇದಾರಲ್ಲ ಸರ್, ಎಲ್ರು ನನ್ನ ತುಂಬಾ ಒಳ್ಳೆ ಫ್ರೆಂಡ್ಸು. ಇತ್ತೀಚೆಗೆ ಮಾಡೋ ಫ್ರೆಂಡ್ಶಿಪ್ ಒಂದು ವ್ಯಾವಹಾರಿಕ ಆಗ್ತಾ ಇದೆ, ಅದು ಆಗ್ಬಾರ್ದು. ಮಕ್ಕಳು ಕೂಡ ಎಲ್ಲಾ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಇರ್ಬೇಕಾದ್ರೆ ಇತ್ತೀಚೆಗೆ ಟ್ಯಾಬು ಇದನ್ನೆಲ್ಲ ಹಿಡ್ಕೊಂಡು ಹೊರಗಡೆ ಫ್ರೆಂಡ್ಸೇ ಬೇಡ ಈಗಿನ ಮಕ್ಕಳಿಗೆ, ಅದೇ ತೊಂದರೆ ಆಗ್ತಾ ಇದೆ. ಫ್ರೆಂಡ್ಶಿಪ್ ಇರ್ಬೇಕು ಸರ್. ಫ್ರೆಂಡ್ಶಿಪ್ ಇದ್ರೆ ನಮ್ಮ ಒಂದು ಸುಖ ದುಃಖಗಳನ್ನ ಶೇರ್ ಮಾಡಿ ನಮ್ಮ ಒಂದು ಇದನ್ನ ಸೊಲ್ಯೂಷನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕ ಕೆಲವೊಬ್ರು ಈ ಸುಸೈಡ್ ನಂತ ಅಟೆಂಪ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಸ್ಟಾಪ್ ಆಗ್ಬೇಕಂದ್ರೆ ಫ್ರೆಂಡ್ಶಿಪ್ ಇರ್ಬೇಕು ಸರ್. ನಿಜ ನಿಜ, ಒಳ್ಳೆ ಫ್ರೆಂಡ್ಶಿಪ್ ಇರ್ತಕ್ಕ ಪ್ರತಿಯೊಬ್ಬರಿಗೂ ಬೇಕು. ಅಟ್ಲೀಸ್ಟ್ ಒಬ್ಬನಾದ್ರೂ ಆತ್ಮೀಯವಾಗಿರ್ತಕ್ಕಂಥ ಸ್ನೇಹಿತ ಇದ್ರೆ ಅವನ ಹತ್ರ ಕಷ್ಟ ಸುಖಗಳನ್ನ ಶೇರ್ ಮಾಡಿಕೊಂಡು ನಮ್ಮ ಮನಸ್ಸಿನ ನಿರಾಳ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಮನಸ್ಸಿನ ನಿರಾಳ ಆಗ್ಬಿಟ್ರೆ ಅದು ಏನಾದ್ರೂ ಫ್ರೆಂಡ್ಸ್ನೇ ಚೆನ್ನಾಗಿ ಸೊಲ್ಯೂಷನ್ ಕೊಡ್ತಾರೆ ಅಂತ ಟೈಮಲ್ಲಿ. ಹೌದು ಹೌದು, ನಾನು ನೋಡಿದ್ದೇನೆ. ನಾನು ಕೆಲವೊಂದು ನನ್ನ ಫ್ರೆಂಡ್ಸ್ಗಳಿಗೆ ನಾನು ಏನಾದ್ರೂ ಹರ್ಟ್ ಆದ್ರೆ ಮನೆಯಲ್ಲಿ ಹೇಳೋದ್ಕಿಂತ ನನ್ನ ಫ್ರೆಂಡ್ ಸರ್ಕಲ್ ನಲ್ಲೇ ಹೇಳೋದು ತುಂಬಾ ಅವರೇ ಸಾಲ್ವ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಕೆಲವೊಂದ್ ಏನಾಗುತ್ತೆ, ಮನೆಯಲ್ಲಿ ಹೇಳಿದ್ರೆ ಮನೆಯಲ್ಲಿ ಟೆನ್ಷನ್ ಆಗ್ತಿರ್ತಾರೆ, ಅವ್ರಿಗೂ ಏಜ್ಡ್ ಇರ್ತಾರೆ, ಅವ್ರಿಗೂ ಏನಾದ್ರೂ ತೊಂದ್ರೆ ಆಗ್ಬೋದನ್ನ ಅವ್ರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಫ್ರೆಂಡ್ಸ್ ಹೇಳ್ಬಿಟ್ರೆ ಫ್ರೆಂಡ್ಸ್ ಈ ರೀತಿ ಅಂತ ಡಿಸ್ಕಷನ್ ಆಗಿ ಅಲ್ಲಿ ನಮ್ಗೆ ಒಂದು ಸೊಲ್ಯೂಷನ್ ಸಿಕ್ಬಿಡುತ್ತೆ ಸರ್. ಆದ್ರಿಂದ ಆಗ ನಾವು ಸಮಸ್ಯೆಯಿಂದ ಹೊರಗಡೆ ಬಂದಾಗ ಏನು ತೊಂದ್ರೆ ಆಗಲ್ಲ. ಯಾರಿಗೆ ಫ್ರೆಂಡ್ಸ್ ಇರೋದಲ್ಲ ಅವರು ಸುಸೈಡ್ ಮಾಡ್ಕೊಳ್ಳೋದು ಹೆಚ್ಚೇನೋ ಅಂತ ನನಗೆ ಅನಿಸ್ತಾ ಇದೆ. ನಿಜ ನಿಜ, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಎಷ್ಟೋ ಸಂದರ್ಭಗಳಲ್ಲಿ ಜೀವನನೇ ಕಷ್ಟ ಅಂತ ಒಂದು ಇರೋ ಸಂದರ್ಭದಲ್ಲೂ ಕೂಡ ಸ್ನೇಹಿತರು ಅದನ್ನ ಹಾಸ್ಯ ಚಟಾಕಿಯಲ್ಲೇ ಮನಸ್ಸನ್ನ ಪರಿವರ್ತನೆ ಮಾಡಿ ಇನ್ನೇನು ಈ ಜೀವ ಸಾಕು ಸೂಸೈಡ್ ಮಾಡ್ಕೋಬೇಕು ಅನ್ನೋಂಥವ್ರು ಕೂಡ ಸೇವೆ ಮಾಡಿರ್ತಕ್ಕಂಥ ತುಂಬಾ ಉದಾಹರಣೆಗಳು ನಾನು ನೋಡಿದ್ದೀನಿ ಮೇಡಮ್. ಹಾ ಸರ್, ಸ್ನೇಹಿತರ ಜೊತೆಗೆ ಸಂಬಂಧಿಕರು ಇರ್ಬೇಕು. ಇತ್ತೀಚೆಗೆ ಸಂಬಂಧನ ಎಲ್ಲಾ ಕಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಏನೋ ಒಂದ್ ಸಂದರ್ಭಕ್ಕೆ ಒಂದು ಹೆಚ್ಚಾನಿಚ್ಗೆ ಆಸ್ತಿಯ ಸಂಬಂಧಕ್ಕೆ ತುಂಬಾ ರಿಲೇಶನ್ಶಿಪ್ ಕಟ್ ಆಗ್ತಾ ಇದೆ. ಅದರಿಂದ ಅದು ಎಲ್ಲ ಆಗೋದಕ್ಕಿಂತ ಇದ್ದದ್ರಲ್ಲೇ ಜೀವನ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಸಂಬಂಧಿಕರನ್ನು ಉಳಿಸ್ಕೊಳ್ಬೇಕು, ಫ್ರೆಂಡ್ಸ್ ಅನ್ನು ಉಳಿಸ್ಕೊಳ್ಬೇಕು ಸರ್. ನಿಜ ನಿಜ, ತುಂಬಾ ಒಳ್ಳೆ ಸಜೆಷನ್ಸ್ ಹೇಳಿದ್ರಿ ಮೇಡಮ್. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನ ನೆನ್ಸ್ಕೊಂಡು ಏನಾರು ಒಂದು ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ನನ್ ಫ್ರೆಂಡ್ಸ್ ಹಾವೇರಿ, ಧಾರವಾಡ ಈ ರೀತಿ ಎಲ್ಲ ಚೇಂಜ್ ಪ್ಲೇಸ್ಗಳೆಲ್ಲ ಒಂದೇ ಕಡೆ ಇಲ್ಲ ಸರ್, ತುಂಬಾ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದ್ದಾರೆ. ಲೋಕಲ್ ದಾವಣಗೆರೆಯಲ್ಲಿ ಇರೋದು ಅಂದ್ರೆ ರೂಪಾ ಹಜಾರೆ ಅಂತ. ನಾನು ಅವಳನ್ನ ಈ ಟೈಮಲ್ಲಿ ನೆನ್ಸ್ಲಿಕ್ಕೆ ಇಷ್ಟಪಡ್ತೇನೆ. ಪ್ಲಸ್ ಎಲ್ಲ ನನ್ನ ಕಾಲೇಜು ಸ್ಕೂಲ್ ಫ್ರೆಂಡ್ಸ್ ಕೂಡ
ವರ್ಲ್ಡ್ ಫ್ರೆಂಡ್ಶಿಪ್ ಡೇಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಎಸ್ ಖಂಡಿತ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ನಮ್ಮ ಕಡೆಯಿಂದನೂ ಕೂಡ ಸ್ನೇಹಿತರ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸ್ನೇಹ ಬಾಂಧವ್ಯ ಹೀಗೆ ಇರಲಿ ಕೊನೆಯವರೆಗೂ ಅಂತ ಹೇಳಿ ಆಶಿಸ್ತೀನಿ ಮೇಡಮ್. ಇರುತ್ತೆ ಸರ್. ಯಾಕಂತಂದ್ರೆ ಏನು ನಮ್ದು ಎಷ್ಟು ಫ್ರೆಂಡ್ಶಿಪ್ ಇದೆ ಅಂತಂದ್ರೆ, ಒಂದು ಕಾಲೇಜ್ ಟೈಮಲ್ಲಿ ಹುಡುಗರು ತುಂಬಾ ಗಲಾಟೆ ಮಾಡಿದ್ರು ಸರ್ ಕ್ಲಾಸ್ ನಲ್ಲಿ. ಓಕೆ. ಲೆಕ್ಚರ್ ಏನ್ ಮಾಡಿದ್ರು, ಯಾರು ಹೆಸರು ಹೇಳಿ ಅಂದ್ರೆ ನೀವು ಹೆಸರು ಹೇಳಿದಾರ ಇಲ್ಲಿ ಕ್ಲಾಸ್ ನಲ್ಲಿ ಬಿಟ್ಟು ಇನ್ನುಳಿದವ್ರು ಹೊರಗಡೆ ಆಗ್ತದೆ. ನಾವ್ ಒಬ್ರು ಆ ಹುಡುಗರ ಹೆಸರು ಬಿಡ್ಲಿಲ್ಲ ಸರ್ ಹೊರಗಡೆ. ಕ್ಲಾಸ್ ನಿಂದ ಕಾಲೇಜ್ ಫುಲ್ ಬಿಲ್ಡಿಂಗಿಗೆ ಕೇಳೋ ಹಾಗೆ ಗಲಾಟೆ ಮಾಡಿದ್ರು ನಮ್ ಕ್ಲಾಸಿನ ಹುಡುಗರು. ನಾವು ಅದೆಲ್ಲ ಹೆಸರು ಬಿಟ್ಟಿದ್ದಿಲ್ಲ. ಸೊ ನಮ್ಮನ್ನ ಒಂದ್ ವಾರ ನಮ್ ಹುಡುಗಿಯರ್ನ ಹುಡುಗರ್ನ ಸೇರಿ ಒಂದ್ ವಾರ ನಮ್ಮನ್ನ ಹೊರಗಡೆ ಹಾಕಿದ್ರು ಸರ್ ಕಾಲೇಜಲ್ಲಿ. ಈ ರೀತಿ ನಮ್ ಫ್ರೆಂಡ್ಶಿಪ್ ಸರ್, ಯಾರನ್ನು ಬಿಟ್ಕೊಡಲ್ಲ ನಾವು. ಇಲ್ಲ, ನಿಜವಾಗ್ಲು ಆತರ ಒಂದು ಒಳ್ಳೆ ಸ್ನೇಹ ಇರಬೇಕು. ಆದ್ರೆ ಸ್ನೇಹ ಒಳ್ಳೇದಕ್ಕೋಸ್ಕರ ಇದ್ರೆ ನಿಜವಾಗ್ಲೂ ಒಳ್ಳೇದು. ಅದೇ ಇಲ್ಲ ಸರ್, ನಮ್ ಕ್ಲಾಸಿನ ಹುಡುಗರು ಹೆಚ್ಚು ಗಲಾಟೆ ಆಗಿ ಮಾಡ್ತಿರ್ಲಿಲ್ಲ. ಅದೇನೋ ಒಂದ್ ಸ್ವಲ್ಪ ಸಂದರ್ಭ ಆಗಿ ಬಂದ ನಮ್ ಕ್ಲಾಸಿನ ಹುಡುಗರು ಸೈಲೆಂಟ್ ಇರ್ತಿದ್ರು. ಬಟ್ ಆ ಟೈಮಲ್ಲಿ ಇಲ್ಲ, ಅವ್ರು ಅಷ್ಟ್ ಹೇಳಿದ್ರೆ ಸಿಕ್ ಹಾಕೊಂಡ್ಬಿಡ್ತಾರೆ, ತುಂಬಾ ಪ್ರಾಬ್ಲಮ್ ಆಗತ್ತೆ ಅಂತಂದು ನಾವ್ ಆ ಟೈಮಲ್ಲಿ ಹೇಳಿಲ್ಲ ಸರ್. ಇಲ್ಲ, ಏನ್ ಮಾಡಕ್ಕಾಗಲ್ಲ. ಕೆಲವೊಮ್ಮೆ ಸ್ನೇಹವನ್ನ ಉಳಿಸ್ಕೋಬೇಕು ಅಂದ್ರೆ ಈ ತರ ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಸಾಥ್ ಕೊಡ್ಬೇಕಾಗತ್ತೆ. ಸರ್, ಈಗ ಅದ್ರಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಒಂದಿಬ್ರು ಅದ್ರಲ್ಲಿ ಡೆತ್ ಆಗಿದೆ. ಲಾಸ್ಟ್ ಇಯರ್ ಒಂದ್ ಹುಡುಗ ಒಂದು ಸೆಪ್ಟೆಂಬರ್ ನಲ್ಲಿ ನನ್ ಫ್ರೆಂಡ್ ಒಬ್ನ ಅವ್ರ ಮಗಳನ್ನ ಸ್ಕೂಲ್ಗೆ ಬಿಟ್ಟು ರಿಟರ್ನ್ ಬರುವಾಗ ಆಕ್ಸಿಡೆಂಟ್ ಆಗಿ ಡೆತ್ ಆಯ್ತು ಸರ್. ಅದೇ ಬೇಜಾರು. ಈ ಸಲ ಫ್ರೆಂಡ್ಶಿಪ್ ಡೇ ನಲ್ಲಿ ಅದೊಂದು ಬೇಜಾರು ಸರ್. ನಿಜ ನಿಜ ನಿಜ. ತುಂಬಾ ಬೇಜಾರಾಗತ್ತೆ ಬೆಸ್ಟ್ ಫ್ರೆಂಡ್ಸ್ ಗಳನ್ನ ಕಳ್ಕೊಂಡಾಗ. ನಿಜಕ್ಕೂ ತುಂಬಾ ಬೇಜಾರಾಗತ್ತೆ. ಹಾ ಸರ್, ತುಂಬಾ ಸೈಲೆಂಟ್ ಫ್ರೆಂಡ್ ಅವನು. ಎಲ್ಲರಲ್ಲೂ ಒಳ್ಳೆ ಯಾವ್ದು ಇದು ಇರ್ಲಿಲ್ಲ. ಇರೋನ್ ಒಬ್ನೇ ಮಗ ಇದ್ದ ಸರ್. ಪಾಪ ಡೆತ್ ಆಯ್ತು. ಮಕ್ಕಳಿಗೆಲ್ಲ ತೊಂದ್ರೆ ಸರ್. ಹೌದು ಹೌದು, ನಿಜಕ್ಕೂ ಆ ಪೇರೆಂಟ್ಸ್ಗೆ, ಆ ತಂದೆ ತಾಯಿಗೆ, ಆ ಮಕ್ಕಳಿಗಂತೂ ನೋವು ಇದ್ದಿದ್ದೆ. ಅದ್ರ ಜೊತೆಗೆ ಸ್ನೇಹಿತರಿಗೂ ಕೂಡ ತುಂಬಾ ನೋವು ಆಗ್ಬಿಡತ್ತೆ ಒಬ್ಬ ಒಳ್ಳೆ ಸಹಪಾಠಿನ ಕಳ್ಕೊಂಡಾಗ. ನಾವು ಒಂದ್ ವಾರ ನಮ್ ಫ್ರೆಂಡ್ ಸರ್ಕಲ್ ಒಂದ್ ವಾರ ಆ ಮೂಡ್ನಿಂದ ಹೊರಗಡೆ ಬಂದಿರ್ಲಿಲ್ಲ ಸರ್. ನಾವು ವಾಟ್ಸಪ್ ನಲ್ಲಿ ಗ್ರೂಪ್ ನಲ್ಲಿ ಇದೀವಿ. ಎಲ್ಲ ಮೆಸೇಜ್ ಡೈಲಿ ಅವಂದೇ ಬರ್ತಾ ಇತ್ತು. ಒಂದಿನ ಮಿಸ್ ಮಾಡ್ತಿರ್ಲಿಲ್ಲ. ಯಾರಾದ್ರೂ ಫ್ರೆಂಡ್ಸ್ ಹಾಕ್ಲಿಲ್ಲ ಅಂದ್ರೆ, ನಾನು ಬಿಸಿ ಇರೋ ಟೈಮ್ ಅಲ್ಲಿ ನಾ ಹಾಕ್ತಿರ್ತೇನೆ, ನೀವ್ ಯಾಕೆ ಹಾಕಲ್ಲ ಅಂತ ಹೇಳ್ತಿದ್ದೆ ಸರ್. ಡೈಲಿ ಅವಂದ್ ವಾಟ್ಸಪ್ ಅಲ್ಲಿ ಮೆಸೇಜ್ ಎಲ್ಲರಿಗೂ ಏನಾದ್ರು ಒಂದು ಸೊಸೈಟಿ ಸೋಷಿಯಲ್ ಆಗಿ ಇರ್ತಿತ್ತು, ಯಾವ್ದಾದ್ರು ಒಂದು ನ್ಯೂಸ್ ಪೇಪರ್ ನಲ್ಲಿ ಒಂದ್ ಹಾಕ್ತಿದ್ದ ಸರ್ ಪಾಪ. ಏನೋ ಮಾಡೋದ್ ಸರ್ ಹಂಗೆ. ಹಿಂದಿಂದ ಅದು ಆಕ್ಸಿಡೆಂಟ್ ಯಾವ ರೀತಿ ಅಂದ್ರೆ, ಹಂಪ್ಸ್ ಬಂದಾಗ ಸ್ಲೋ ಇವನು ಮಾಡಿದಾನೆ, ಫಾಸ್ಟ್ ಇರೋ ಗಾಡಿ ಬಂದು ಅವನಿಗೆ ಗುದ್ದಿದೆ. ಗುದ್ದಿದಾಗ ಆ ವೀಲ್ಗೆ ಇವನ್ ಬಿದ್ಬಿಟ್ಟಿದ್ದಾನೆ. ಅದಕ್ಕೆ ಎಸ್ಪೆಷಲಿ ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗ ಮಕ್ಕಳನ್ನ ಕರ್ಕೊಂಡು ತುಂಬಾ ಹುಷಾರಾಗಿ ಹೋಗೋದು, ನಿಧಾನಕ್ಕೆ ಎಲ್ರು ಹೋದ್ರೆ ತುಂಬಾ ಒಳ್ಳೇದು ಸರ್. ಹೌದೌದು, ಅದನ್ನಂತೂ ನಾನು ನನ್ನ ಕಾರ್ಯಕ್ರಮದಲ್ಲಿ ತುಂಬಾ ಸರಿ ಹೇಳ್ತಾನೆ ಇರ್ತೀನಿ. ಸೊ ಹುಷಾರಾಗಿ ಹೋಗಿ, ಯಾಕಂದ್ರೆ ದೊಡ್ಡ ದೊಡ್ಡ ವೆಹಿಕಲ್ಗಳಿಗೆ ಕೆಲವೊಂದ್ಸರಿ ಕೆಳಗಡೆ ಇರ್ತಕ್ಕಂಥ ವೆಹಿಕಲ್ಗಳು ಕಾಣೋದೇ ಇಲ್ಲ. ಹೌದು ಹೌದು ಸರ್. ನಾವು ಅನ್ಸೋದ್ರಲ್ಲಿ ಅಕ್ಕಪಕ್ಕ ಹೋಗ್ಬಿಡ್ತೀವಿ, ಪಾಪ ಅವ್ರಿಗೂ ಕೆಲವೊಂದ್ಸರಿ ಕಾಣ್ದೇನೆ ಮಿಸ್ಟೇಕ್ಸ್ಗಳು ಆಗ್ತವೆ, ಕೆಲವೊಂದ್ಸರಿ ಅವಸರನು ಕೂಡ ಇರುತ್ತೆ. ಸರ್, ಅದು ಒಂದ್ ಲೆಕ್ಕ ಏನಂದ್ರೆ ಅವ್ನ ಮಗು ಇರ್ಲಿಲ್ಲ ಅಂತ ಅದೇ ಲೆಕ್ಕ ಸರ್. ಅವನಿಗೆ ಇದಾಯ್ತು ಅಂತಂದ್ರೆ ನಿಜ ನಿಜ, ಪಾಪ ಆ ಮಗುಗೂ ತೊಂದರೆ ಆಗ್ಬಿಡ್ತಾ ಇತ್ತಿಲ್ಲ ಅಂದ್ರೆ. ಹೌದು, ಸ್ಕೂಲಿಗೆ ಕಳ್ಸಿ ರಿಟರ್ನ್ ಬರುವಾಗ ಆಗಿದೆ ಸರ್ ಅದು. ಅದಕ್ಕೆ ಆ ಮಗುಗೇನೋ ತೊಂದರೆ ಆಗಿಲ್ಲ. ಆಯ್ತು, ಓಕೆ ಓಕೆ, ಒಳ್ಳೆದಾಯ್ತು. ಪಾಪ ಅಟ್ಲೀಸ್ಟ್ ಮಗುನಾರು ಸೇವ್ ಆಯ್ತಲ್ಲ, ಅದೊಂದು ಪುಣ್ಯ. ಹಾ ಸರ್, ಅದೊಂದು ಪುಣ್ಯ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಗೋಸ್ಕರ ಯಾವ ಹಾಡು ಹೇಳ್ತೀರಿ ಇವತ್ತು? ಇಲ್ಲ ಸರ್, ಹಾಡೇನು ಬರೋದಿಲ್ಲ. ಒಂದ್ ಲೈನ್ ಹೇಳಿ ಮೇಡಮ್, ಯಾವ್ದಾದ್ರು ತೊಂದರೆ ಇಲ್ಲ, ಸ್ನೇಹಿತರಿಗೋಸ್ಕರ ಅದ್ರ ಒಂದ್ ಸಣ್ಣ ಲೈನ್. ಇಲ್ಲ ಸರ್, ಹಾಡೇನು ಬರೋದಿಲ್ಲ. ಇನ್ನೊಂದ್ಸಲ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತೀನಿ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಿಮ್ಮ ಒಂದು ಪ್ರೀತಿ ಹೀಗೆ ಇರಲಿ ಎಲ್ಲ ಸ್ನೇಹಿತರ ಜೊತೆ. ಓಕೆ ಸರ್, ಥ್ಯಾಂಕ್ ಯು. ಗುಡ್ ಡೇ. ವೀಕ್ಷಕರೇ, ಸ್ನೇಹಿತರು ಎರಡು ಥರ ಇರ್ತಾರಂತೆ, ಎರಡು ಥರ ಇರಬೇಕು ಕೂಡ. ಸೊ ಯಾವ ಥರ ನಮ್ಮ ಸ್ನೇಹಿತರು ಇರಬೇಕು ಅಂದರೆ, ಕೃಷ್ಣನ್ ಥರ ಇರಬೇಕಂತೆ. ಆತ ಯಾವತ್ತೂ ಕೂಡ ಯುದ್ಧ ಭೂಮಿಯಲ್ಲಿ ಇಳಿದು ಅರ್ಜುನನಿಗೋಸ್ಕರ ಹೋರಾಡಲಿಲ್ಲ, ಆದರೆ ರಥದಲ್ಲೇ ಕೂತ್ಕೊಂಡು ಸಾರಥಿಯಾಗಿ ಅರ್ಜುನ ಯುದ್ಧ ಗೆಲ್ಲೋ ಹಾಗೆ ನೋಡಿಕೊಂಡ. ಸೊ ನಿಜಕ್ಕೂ ಈ ಥರದ ಸ್ನೇಹ ಸಿಗ್ತಕ್ಕಂಥದ್ದು ಕೆಲವರಿಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೂ ಒಬ್ಬರು ಸ್ನೇಹ ಇರುತ್ತೆ, ಅದು ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ಣನ ಸ್ನೇಹ. ತನ್ನ ಸ್ನೇಹಿತ ಅಧರ್ಮದ ಕಡೆ ನಡೀತಾ ಇದ್ದಾನೆ, ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಕೂಡ
ಅವನು ಯಾವತ್ತೂ ಅವನ ಸ್ನೇಹವನ್ನು ಬಿಡಲಿಲ್ಲ. ನಿಜಕ್ಕೂ ಈ ಇಬ್ಬರು ಸ್ನೇಹಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಒಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ಸರ್ ಫ್ರೆಂಡ್ಶಿಪ್ ಡೇ ಜೋರಾಯ್ತಾ? ಇಲ್ಲ ಸರ್, ಯಾರು ಫ್ರೆಂಡ್ಸ್ ಇಲ್ಲ. ಹೌದಾ? ಓಕೆ ಓಕೆ ದೂರದಲ್ಲಿ ಯಾರು ಇಲ್ಲ ಸರ್ ಫ್ರೆಂಡ್ಸ್. ಓಕೆ, ಏನಿಲ್ಲ, ಬೇರೆ ಬೇರೆ ಊರುಗಳಲ್ಲಿ ಇದ್ದಾರಾ? ಹೌದೌದು, ಓಕೆ ಓಕೆ, ಫೈನ್ ಫೈನ್. ಎಲ್ಲ ಬೆಂಗಳೂರು, ಹಾಂ, ಮಲೇಷಿಯಾ, ಒಬ್ಬ ಇಂಡೋನೇಷಿಯಾ, ಸೂಪರ್ ಸೂಪರ್, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಓಕೆ ಓಕೆ, ಎಲ್ಲ ಕೆಲಸಗಳ ಮೇಲೆ ಬೇರೆ ಊರಿಗೆ ಹೋಗ್ತಾರೆ. ಹೌದು ಸರ್. ಆಗಲಿ ಒಳ್ಳೇದಾಗಲಿ. ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಸರ್? ಯಾರಾದರೂ ಇಲ್ಲಿ ಲೋಕಲ್ ಯಾರು ಇಲ್ಲೇ ಇಲ್ವಾ ಫ್ರೆಂಡ್ಸ್ ಆಗಿದ್ರೆ? ಇಲ್ಲ ಸರ್, ಯಾರು ಇಲ್ಲ. ಫೈನ್, ಡೋಂಟ್ ವರಿ. ಫ್ರೆಂಡ್ಸೇ ಮಾಡ್ಕೊಂಡಿಲ್ಲ ಸರ್. ಓಕೆ, ಡೋಂಟ್ ವರಿ ಸರ್, ನಮ್ಮ ಕಡೆಯಿಂದ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸರ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸರ್ ನಿಮಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ತಿಂಡಿ ಆಯ್ತಾ ಸರ್? ಮಾಡಬೇಕಾ? ಈಗ ಮಾಡ್ಬೇಕು ಸರ್. ಎಸ್, ಹೇಗೆ ನಡೀತಿದೆ ಸರ್ ಕೆಲಸ ಎಲ್ಲ? ನಡೀತದೆ ಸರ್, ಚೆನ್ನಾಗಿ ನಡೀತದೆ. ಓಕೆ, ಸೊ ಯಾರಿಗಾದ್ರೂ ಮತ್ತೆ ಶುಭಾಶಯ ತಿಳಿಸೋಕೆ ಇಷ್ಟಪಡ್ತೀರಿ ಸರ್? ಇಲ್ಲ ಸರ್, ಇಲ್ಲ. ಓಕೆ, ಯಾವುದಾದ್ರೂ ಹಾಡು ಅಥವಾ ಏನಾದ್ರು ಡೈಲಾಗ್ ಇವತ್ತೇನು ಬರ್ತಿಲ್ಲ ಸರ್. ಹಾಡು ಹೇಳ್ಬೋದಾ? ಗೊತ್ತಿಲ್ಲ ಸರ್, ಹಾಡು ಇವತ್ತು ಯಾಕೋ ಬರ್ತಾ ಇಲ್ಲ. ಓಕೆ, ನೋ ಪ್ರಾಬ್ಲಮ್ ಸರ್, ನಾಳೆ ಕಾಲ್ ಮಾಡಿದಾಗ ಹಾಡು ಹೇಳಿ ಆಗಿದ್ರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ವಿಶೇಷವಾಗಿ ಇನ್ನು ಮುಂದೆ ಸರ್ಕಾರಿ ಸ್ಕೂಲ್ಗಳಲ್ಲಿ ಹಬ್ಬದ ದಿವಸ ವಿಶೇಷವಾಗಿ ಸಿಹಿ ಊಟವನ್ನು ಮತ್ತು ವಿಶೇಷ ಭೋಜನವನ್ನು ತಯಾರಿಸಬೇಕು ಅಂಥೇಳಿ ರಾಜ್ಯ ಸರ್ಕಾರದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಮೆಸೇಜನ್ನು ಎಲ್ಲ ಸರ್ಕಾರಿ ಶಾಲೆಗಳಿಗೆ ನೀಡಿದ್ದಾರೆ. ನಿಜಕ್ಕೂ ತುಂಬ ಒಳ್ಳೆಯದು. ಏಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ತುಂಬ ಬಡವರು ಇರ್ತಾರೆ. ಸೊ ಅವ್ರಿಗೂ ಕೂಡ ಹಬ್ಬದ ಅಡುಗೆಯನ್ನು ಮನೆಯಲ್ಲಷ್ಟೇ ಮಾಡೋದಲ್ಲ, ಶಾಲೆಗಳಲ್ಲೂ ಮಾಡಿದ್ರೆ ಅದಕ್ಕಿಂತ ವಿಶೇಷ ಇನ್ನೇನಿದೆ. ಸೊ ಆ ಮೂಲಕನೂ ಕೂಡ ಒಂದಷ್ಟು ಶಾಲೆಗೆ ಹಾಜರಾತಿ ಜಾಸ್ತಿ ಆದರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ, ನಾವು ಯಾವಾಗಲೂ ಒಂದು ಕಾಮೆಂಟನ್ನು ಮಾಡ್ತಾನೆ ಇರ್ತೀವಿ. ಕೆಲವೊಬ್ಬರಿಗೆ ಕನ್ನಡದಲ್ಲಿ ಓದೋಕ್ಕೆ ಬರುತ್ತೆ, ಕನ್ನಡದಲ್ಲಿ ಬರೆಯೋಕ್ಕೆ ಬರುತ್ತೆ, ಆದರೆ ಹಿಂದಿ ಇಂಗ್ಲೀಷ್ ಅರ್ಥ ಆಗಲ್ಲ, ಬರೆಯೋಕ್ಕೆ ಬರಲ್ಲ. ಸೊ ಡಿಗ್ರಿಗೆ ಹೋದರೂ ಕೂಡ ಕೆಲವೊಬ್ಬರು ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಕನ್ನಡಿಗರು ಕೆಲಸವನ್ನು ತೆಗೆದುಕೊಳ್ಳೋದ್ರಲ್ಲಿ ಹಿಂದೆ ಬೀಳ್ತಾರೆ ಅಂಥೇಳಿ ಒಂದು ಮೊದಲಿಂದ ಇರತಕ್ಕಂಥದ್ದು ಒಂದು ಕಾಮೆಂಟು. ಸೊ ಆ ಸಮಸ್ಯೆಯನ್ನು ನೀಗಿಸಬೇಕು ಅಂಥೇಳಿ ಇತ್ತೀಚೆಗೆ ತಾನೇ ಕೇಂದ್ರ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಸೋಮಣ್ಣ ಅವರು ಇನ್ನು ಮುಂದೆ ಯಾವುದೇ ರೀತಿಯ ರೈಲ್ವೆ ಎಕ್ಸಾಮ್ಸನ್ನು ತಗೋಬೇಕಾದ್ರೆ ಇನ್ನು ಮುಂದೆ ಕನ್ನಡದಲ್ಲೇ ಬರೆಯತಕ್ಕಂಥ ವ್ಯವಸ್ಥೆ ಆದಷ್ಟು ಬೇಗ ಜಾರಿಗೆ ತರೋ ಹಾಗೆ ಮಾಡ್ತೀನಿ ಅಂಥೇಳಿ ಮೊನ್ನೆ ಪ್ರೆಸ್ ಮೀಟಲ್ಲೇ ಹೇಳಿದ್ದಾರೆ. ನಿಜಕ್ಕೂ ತುಂಬ ಖುಷಿ ವಿಚಾರ. ಇನ್ನು ಮುಂದೆ ನಮ್ಮ ಕನ್ನಡಿಗರಿಗೆ ಕನ್ನಡದಲ್ಲೇ ಪರೀಕ್ಷೆ, ರೈಲ್ವೆದೆಲ್ಲ ಬರೆಯೋ ಹಾಗಾದರೆ ಅದಕ್ಕಿಂತ ಶುಭ ಸಮಾಚಾರ ಇನ್ನೇನು ಇರಲಿಕ್ಕೆ ಸಾಧ್ಯ ಹೇಳಿ. ಈ ಮೂಲಕ ಚೆನ್ನಾಗಿ ನಾಲೆಡ್ಜ್ ಇರ್ತಕ್ಕಂಥವ್ರು, ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆ ಬರ್ತಕ್ಕಂಥ ಕನ್ನಡದ ವಿದ್ಯಾರ್ಥಿಗಳಿಗೂ ಕೂಡ ರೈಲ್ವೆಯಲ್ಲಿ ಒಂದಷ್ಟು ಒಳ್ಳೊಳ್ಳೆ ಉದ್ಯೋಗಗಳು ಸಿಗಲಿ ಅಂಥೇಳಿ ನಾವು ಆಶಯವನ್ನು ವ್ಯಕ್ತಪಡಿಸೋಣ. ಅದ್ರ ಜೊತೆಗೆ ಉದ್ಯೋಗ ಕುರಿತಾಗಿ ನಾನು ಸಾಕಷ್ಟು ಬಾರಿ ಹೇಳ್ತಾನೆ ಇರ್ತೀನಿ, ದಯವಿಟ್ಟು ಯಾರ ಮೂಲಕನೂ ಉದ್ಯೋಗವನ್ನು ಪಡೆಯಲಿಕ್ಕೆ ಹೋಗಬೇಡಿ, ಕಷ್ಟ ಅನುಭವಿಸ್ತೀರಿ ಅಂತ. ಸೊ ಇಲ್ಲಾಗಿರ್ತಕ್ಕಂಥದ್ದು ಅದೇ ರೀತಿ ಒಂದು ಘಟನೆ. ಏನು ಅಂದರೆ, ಈ ಕೋರ್ಟ್ಗಳಲ್ಲಿ ಅಟೆಂಡರ್ ಹುದ್ದೆ ಆಗಿರ್ಬೋದು, ಕೋರ್ಟ್ಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಕೆಲಸವನ್ನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿ 40 ಲಕ್ಷಕ್ಕೂ ಕೂಡ ಹೆಚ್ಚು ಪಂಗನಾಮ ಹಾಕಿದ್ದಾರೆ. ಸೊ 15-20 ಜನರಿಂದ ಈ ರೀತಿಯ ಹಣವನ್ನು ಅವರು 1 ಲಕ್ಷ 2 ಲಕ್ಷ ಇಸ್ಕೊಂಡು 40 ಲಕ್ಷ ಪಂಗನಾಮ ಹಾಕ್ಕೊಂಡು ಇವತ್ತು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಹೋಗಿದ್ದಾರೆ. ಸೊ ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ನೋಡೋಣ. ಕಟ್ಟಾಗಿದೆ. ಸೊ ದಯಮಾಡಿ ನಿಮಗೆ ಒಂದು ಅರ್ಹತೆ ಇತ್ತು ಅಂದರೆ ನೇರವಾಗಿ ಅಪ್ಲಿಕೇಶನ್ಸನ್ನು ಹಾಕಿ ನೀವೇ ಪರೀಕ್ಷೆ ಬರೆದು ಆ ಕೆಲಸವನ್ನು ಗಿಟ್ಟಿಸ್ಕೊಳೋ ಪ್ರಯತ್ನವನ್ನು ಮಾಡಿ. ದಯವಿಟ್ಟು ಈ ಮಧ್ಯವರ್ತಿಗಳ ಸಹಾಯ ಪಡೆಯೋಕ್ಕೆ ಹೋಗಿ ದುಡ್ಡನ್ನು ಕೊಟ್ಟು ಸಿಗ ಹಾಕಿಸ್ಕೊಂಡು ತೊಂದರೆ ಮಾಡ್ಕೋಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೈ ಬೀಮ್ ಲೈಟ್ಗಳನ್ನು ಹಾಕ್ಕೊಂಡು ಯಾರು ಸಂಚಾರ ಮಾಡ್ತಾರೆ ಅವ್ರ ಮೇಲೆ ಕೇಸ್ಗಳನ್ನ ಹಾಕ್ತಾ ಇರೋದನ್ನ ನಾವು ನೋಡಿದ್ದೀವಿ. ನಮಸ್ತೆ ದಾವಣಗೆರೆ. ಓಷನ್ ನೆಟ್ವರ್ಕ್ ಇಶ್ಯೂಯಿಂದ ಕಟ್ಟಾಗಿದೆ ಅಂತ ಅಂದ್ಕೊಳ್ತೀವಿ. ಕೇಸ್ಗಳನ್ನ ಹಾಕ್ತಾ ಇರೋದನ್ನು ನಾವು ನೋಡಿದ್ದೀವಿ. ಸೊ ಹಾಗಿದ್ದರೂ ಕೂಡ ಸಾಕಷ್ಟು ಜನ ಮತ್ತು ಹೈ ಬೀಮ್ಗಳನ್ನ ಹಾಕ್ಕೊಂಡು ಟ್ರಾವೆಲ್ ಮಾಡ್ತಾನೇ ಇದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರದವರು ತುಂಬ ಕಠಿಣವಾಗಿ ರೂಲ್ಸನ್ನು ತಗೊಂಡಿದ್ದಾರೆ, ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಸೊ ಸರಿಸುಮಾರು 20,000ಕ್ಕಿಂತ ಹೆಚ್ಚು ಕೇಸ್ಗಳು ಈಗಾಗಲೇ ನೋಂದಣಿಯಾಗಿದೆ. ಹಲೋ, ನಮಸ್ತೆ ದಾವಣಗೆರೆ. ಬಹುಶಃ ಯಾರೋ ಚಿಕ್ಕ ಮಕ್ಕಳ ಕೈಯಲ್ಲಿ ಫೋನ್ ಸಿಕ್ಬಿಡಿದೆ ಅಂತ ಅನ್ಸುತ್ತೆ. ಫೈನ್. ಸೊ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ,
ಹೈ ಬೀಮ್ನ ಹಾಕ್ಕೊಂಡು ವಾಹನ ಸಂಚಾರವನ್ನು ಮಾಡಿ ಎದುರುಗಡೆ ಬರ್ತಕ್ಕಂಥ ವಾಹನಕ್ಕೂ ಕೂಡ ತೊಂದರೆ ಕೊಟ್ಟು ನೀವು ಕೂಡ ದಂಡ ಕಟ್ಟೋ ಹಾಗೆ ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೆರೆಗೆ ಯಾರೆಲ್ಲ ಸಿಲುಕಿದ್ರು, ಮನೆ ಮಠಗಳನ್ನ ಕಳ್ಕೊಂಡಿದ್ರು, ಅವರಿಗೆ ಒಂದೇ ವಾರದಲ್ಲಿ ಪರಿಹಾರವನ್ನು ನೀಡೋದ್ರ ಮೂಲಕ ರಾಜ್ಯ ಸರ್ಕಾರ ಮಾನವೀಯತೆಯನ್ನು ಮೆರೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಂಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ 1.5 ಲಕ್ಷ ರೂಪಾಯಿವರೆಗೂ ಅವರು ಕೊಟ್ಟಿದ್ದಾರೆ. ಅರ್ಧಂಬರ್ಧ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ 1,50,000 ಹಾಗೂ ಏಟಾಗಿರ್ತಕ್ಕಂಥವರಿಗೆ 5,000 to 50,000 ಕೂಡ ಹಣವನ್ನು ತಕ್ಷಣಕ್ಕೆ ಮಂಜೂರು ಮಾಡಿ ಆ ಕಷ್ಟದಲ್ಲಿರ್ತಕ್ಕಂಥ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಸೊ ಒಂದಷ್ಟು ಉದ್ಯೋಗ ವಾರ್ತೆಗಳನ್ನ ಹೇಳ್ಬಿಡ್ತೀನಿ. ಯಾರಿಗೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕಂತ ಆಸೆ ಇದೆ ಅಥವಾ ಯಾರಿಗೂ ಮ್ಯಾನೇಜರ್ ಪ್ರಮೋಷನ್ಸ್ಗೆ ನೋಡ್ತಾ ಇದ್ದೀರಿ, ಅವರಿಗೆ ಬೆಳ್ಳಾರಿಯಲ್ಲಿ MR ಪೋಸ್ಟ್ ಅಂದರೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಪೋಸ್ಟ್ ಖಾಲಿ ಇದೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಪೋಸ್ಟ್ ಖಾಲಿ ಇದೆ. ಮತ್ತು ಬಳ್ಳಾರಿಯಲ್ಲಿ ABM ಅಂದರೆ ಏರಿಯಾ ಬಿಸ್ನೆಸ್ ಮ್ಯಾನೇಜರ್ ಆಗ್ತಕ್ಕಂಥವ್ರಿಗೂ ಕೂಡ ಹುದ್ದೆ ಖಾಲಿ ಇದೆ. ಇದಿರ್ತಕ್ಕಂಥದ್ದು ಕೆಪ್ಲರ್ ಅಂತಕ್ಕಂಥ ಕಂಪ್ನಿಯಲ್ಲಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9353730684 ಈ ನಂಬರ್ಗೆ ಕಾಲ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇನ್ನೊಂದು ರಿಕ್ವೈರ್ಮೆಂಟ್ ಇದೆ. ಅಪೆಕ್ಸ್ ಲ್ಯಾಬೊರೇಟರೀಸ್ ದಾವಣಗೆರೆಗೆ 1 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು. 28 ವರ್ಷ ವಯಸ್ಸಿನ ಒಳಗಡೆ ಇರತಕ್ಕಂಥವ್ರಿಗೆ ಅವಕಾಶ ಇದೆ. ಕಾಂಟ್ಯಾಕ್ಟ್ ನಂಬರ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 8095595319. ಸೊ ಈ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಹುದ್ದೆಗಳನ್ನ ತಗೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನ ನಿನ್ನೆ ಆಟಿ ಅಮಾವಾಸ್ಯೆಯಲ್ಲಿ ಪುಣ್ಯ ಸ್ನಾನಗೈದು ದಕ್ಷಿಣ ಕನ್ನಡ ಜಿಲ್ಲೆ 2 ಪ್ರಸಿದ್ಧ ಪವಿತ್ರ ಪುಣ್ಯಕ್ಷೇತ್ರಗಳಾಗಿರ್ತಕ್ಕಂಥ ಕಾರಂಜೇಶ್ವರ ದೇವಸ್ಥಾನ ಹಾಗೂ ನರಹರಿ ಸದಾಶಿವ ರುದ್ರ ಸನ್ನಿಧಿಯಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದನೇ ಸಾಕಷ್ಟು ಜನ ಪುಣ್ಯ ಸ್ನಾನವನ್ನು ಮಾಡಿ ಆ ದೇವರ ದರ್ಶನವನ್ನು ಮಾಡಿದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ಕೇರಳದ ನಾಡಾಗಿರ್ತಕ್ಕಂಥ ವಯನಾಡಿನಲ್ಲಿ ಇತ್ತೀಚೆಗೆ ಒಂದು ನ್ಯೂಸ್ ಬರ್ತಾ ಇದೆ. ಅದು ತುಂಬ ಬೇಸರದ ವಿಚಾರ. ಬಹುಶಃ ಮಾನವನಲ್ಲಿ ಮಾನವೀಯತೆ ಅಂತಕ್ಕಂಥದ್ದು ಇಲ್ವಾ ಅನ್ನೋ ಮಟ್ಟಿಗೆ ಬೇಸರ ಆಗ್ತಾ ಇದೆ. ಏಕೆಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ 500ಕ್ಕಿಂತ ಹೆಚ್ಚು ಜನ ಪ್ರಾಣಹಾನಿಯಾಗಿದೆ. ಸಾಕಷ್ಟು ಜನ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ. ಸೊ ಇದ್ದಂಥವ್ರು ಅಲ್ಲಿ ಇಲ್ಲಿ ಉಳ್ಕೊಂಡು ಇದ್ದವನ್ನೆಲ್ಲ ತೊಗೊಂಬಂದು ಎಲ್ಲೋ ಒಂದು ಕಡೆ ಕೂತಿದ್ರೆ ಜನ ಅದನ್ನೂ ಕದಿಯೋಕ್ಕೆ ಶುರು ಮಾಡಿದಾರಂತೆ. ಎಂಥ ವಿಪರ್ಯಾಸ ನೋಡಿ. ಒಂದೊಂದು ಹೊತ್ತು ಊಟಕ್ಕೂ ಕೂಡ ಗತಿ ಇಲ್ಲದೆ ಕಷ್ಟಪಟ್ಟು ಏನೋ ಒಂಚೂರು ಒಡವೆ ವಸ್ತ್ರ ಏನೇನೋ ಇಟ್ಕೊಂಡ್ಬಂದಿರ್ತಾರೆ, ಅದನ್ನೂ ಕೂಡ ಜನ ಬೀಳದೆ ಕದಿಯೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಪಾಪ ಮೇಲೆ ಇರೋಕ್ಕೊಂದು ಮನೆಯೂ ಇಲ್ಲ, ಒಂದು ತೊತ್ತು ಊಟಕ್ಕೂ ಇಲ್ಲ, ಮಕ್ಕಳು ಮದುವೆಗೋ ಅದಕ್ಕೋ ಇದಕ್ಕೋ ಅಂತ ಮಾಡಿಸಿರೋ ಒಂದಷ್ಟು ಚಿನ್ನ, ಒಂದಷ್ಟು ಕೂಡಿಟ್ಟಿರ್ತಕ್ಕಂಥ ದುಡ್ಡನ್ನು ಕೂಡ ಈ ಕಳ್ಳಕ್ಕಾಕರು ಕಿತ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಕದೀತಾ ಇದ್ದಾರೆ. ಅಂದರೆ ದೇವರು ಅವ್ರಿಗೆ ಎಂಥ ಮನಸ್ಥಿತಿ ಕೊಟ್ಟಿರ್ಬೋದು, ನಿಜಕ್ಕೂ ಬೇಸರ ಆಗುತ್ತೆ. ಸೊ ಈ ರೀತಿ ಈ ಘಟನೆಗಳಲ್ಲಿ ಯಾರು ಭಾಗಿಯಾಗ್ತಿದ್ದಾರೆ ಭಗವಂತ ಅಂತೂ ಅವ್ರಿಗೆ ಖಂಡಿತ ಕ್ಷಮಿಸಲ್ಲ ಅಂಥೇಳಿ ನಾನು ಬೇಸರ ವ್ಯಕ್ತಪಡಿಸ್ತಾ ಇದ್ದೀನಿ. ಮಳೆ ನಿಂತರೂ ಕೂಡ ಕೆಲವೊಂದು ಕಡೆ ಗುಡ್ಡ ಕುಸಿತ ನಿಲ್ತಾ ಇಲ್ಲ ನಮ್ಮ ಮಲೆನಾಡ ಭಾಗದಲ್ಲಿ. ಶೃಂಗೇರಿ ಶಾರದಾ ದೇಗುಲ ಸುತ್ತಮುತ್ತ ಗುಡ್ಡ ಪದೇ ಪದೇ ಕುಸಿತಾ ಇದೆ ಅಂತೆ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶಿರಾಡಿ ಘಾಟ್ಗಳಲ್ಲಿ, ಚಾರ್ಮುಡಿ ಘಾಟಲ್ಲಿ ಕೂಡ ಭಾರೀ ಗುಡ್ಡ ಪ್ರತಿನಿತ್ಯ ನಡೀತಾನೆ ಇದೆ ಅಂತೆ. ಸೊ ಹಾಗಾಗಿ ಆ ಜಾಗದಲ್ಲಿ ಯಾರು ಹೆಚ್ಚಾಗಿ ಪ್ರಯಾಣ ಮಾಡಬೇಡಿ ಅಂಥೇಳಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದಾರಂತೆ. ಸೊ ದಯವಿಟ್ಟು ಆ ಕಡೆ ಹೋಗ್ತಕ್ಕಂಥವ್ರು ಹುಷಾರಾಗಿರಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸಾವು ಅಂತಕ್ಕಂಥದ್ದು ಯಾವಾಗ ಯಾರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಮಗಳ ಒಂದು ಮದುವೆಗೆ ಲಗ್ನ ಪತ್ರಿಕೆ ಹಂಚಿ ಬಂದಂತಹ ಅಧಿಕಾರಿಯೊಬ್ಬರು ರಾತ್ರಿ ಡ್ಯೂಟಿ ಮಾಡುವಾಗ ಫ್ಲೈಓವರ್ ಮೇಲೆ ಬೇರೆ ಒಂದು ವೆಹಿಕಲ್ನ ಬಂದು ರ್ಯಾಶಾಗಿ ಡ್ರೈವ್ ಮಾಡಿರೋದ್ರಿಂದ 52 ವರ್ಷದ ಮಂಜುನಾಥ್ ಅಂತಕ್ಕಂಥವ್ರು ಮೃತಪಟ್ಟಿದ್ದಾರೆ. ಸೊ ಎಂಥ ಬೇಸರ ಅಲ್ವಾ ಪಾಪ, ಮಗಳ ಮದುವೆ ಅಂಥೇಳಿ ಡೇ ಎಲ್ಲ ಲಗ್ನ ಪತ್ರಿಕೆಗಳನ್ನು ಹಂಚಿ ಬಂದು ನೈಟ್ ಡ್ಯೂಟಿ ಮಾಡ್ತಾಯಿದ್ರು. ಸೊ ಫ್ಲೈಓವರಲ್ಲಿ ಬೆಂಗಳೂರಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಪಾಪ ಆ ಕುಟುಂಬದ ನೋವನ್ನು ಅದು ಹೇಗೆ ಸಂಭಾಳಿಸ್ಕೋತಾರೋ ಗೊತ್ತಿಲ್ಲ. ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಬೋದು ಅಷ್ಟೇ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್. ಮೇಡಮ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಮೇಡಮ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಬೇಕು ಮೇಡಮ್, ಏನು ಕೇಳಿಸಲ್ಲ. The person you are speaking with. ಎಸ್, ಉಕ್ಕಿ ಹರಿತಾ ಇರ್ತಕ್ಕಂಥ ತುಂಗಭದ್ರಾ ನದಿ ಹೊಳೆಯಂತಾಗಿರ್ತಕ್ಕಂಥ 100 ಹೆಕ್ಟೇರ್ ಜಮೀನುಗಳು ಹೊಳೆಯಂತಾಗ್ಬಿಟ್ಟಿದೆ. ಇದು ನಮ್ಮ ಉತ್ತರ ಕನ್ನಡದ
ಗದಗ ಭಾಗದಲ್ಲಿ ಆಗಿರ್ತಕ್ಕಂಥದ್ದು. ಮಳೆ ಬಂದರೂ ಕಷ್ಟ, ಮಳೆ ಬಲ್ಲದೇ ಇದ್ರೂ ಕಷ್ಟ ಅನ್ನೋ ಹಾಗೆ ರೈತರ ಕಷ್ಟವನ್ನು ಯಾರು ಕೇಳಬೇಕು ಹೇಳಿ. ಸೊ ಅತಿಯಾಗಿ ಮಳೆ ಆಗಿರೋದ್ರಿಂದ ಹೊಲ ಗದ್ದೆಗಳಲ್ಲಿ ನೀರು ನಿಂತು ಎಲ್ಲ ಬೆಳೆ ಆ ತನಸಿಗೆ ಕೊಳಿತಾ ಇದೆ ಅಂಥೇಳಿ ಗದಗ ಭಾಗದ ರೈತರು ನೋವನ್ನು ತೊಡ್ಕೊಳ್ತಾ ಇದ್ದಾರೆ. ಸೊ ಏನು ಮಾಡೋಕ್ಕಾಗತ್ತೆ, ಒಂದಷ್ಟು ಬಿಸಿಲು ಬಂದು ಬೇಗ ನೀರು ಇಂಗಿ ಅವರೆಲ್ಲ ಫಸಲು ಉಳಿದ್ರೆ ಸಾಕು ಅಂಥೇಳಿ ನಾವು ಆಶಯವನ್ನು ವ್ಯಕ್ತಪಡಿಸೋಣ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 8ರಿಂದ ಫಲಪುಷ್ಪ ಪ್ರದರ್ಶನ ಶುರುವಾಗುತ್ತೆ ಬೆಂಗಳೂರಿನಲ್ಲಿ. ಈ ಬಾರಿಯ ಥೀಮ್ ಏನು ಅಂತಕ್ಕಂಥದ್ದು ಎಲ್ರಿಗೂ ಕುತೂಹಲ ಇತ್ತು. ಈ ಬಾರಿಗೆ ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಏನಿದ್ದಾರೆ ಅವರ ಒಂದು ನೆನಪಿನ ಅಂಗಳದಲ್ಲಿ ಕುರಿತಾಗಿ ಅವರ ಒಂದು ಸಾಕಷ್ಟು ಚಿತ್ತಾರಗಳನ್ನು ಕುರಿತಾಗಿ ಸಬ್ಜೆಕ್ಟು ಬರ್ತಾ ಇದೆ ಅಂತಕ್ಕಂಥದ್ದು ವಿಷಯ ಗೊತ್ತಾಗಿದೆ. ಈ ಬಾರಿ 216ನೇ ಫಲಪುಷ್ಪ ಪ್ರದರ್ಶನ ಆಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಮಗ ಡಾಕ್ಟರ್ ಭೀಮರಾವ್ ಯಶವಂತ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿದ್ದಾರೆ. ಹಲವಾರು ದೇಶ ವಿದೇಶಗಳ ಹೂಗಳು ಇದರಲ್ಲಿ ಬಂದು ಪಾಲ್ಗೊಳ್ತಾ ಇದ್ದಾವೆ. ಸೊ ತುಂಬ ವಿಶೇಷವಾಗಿ ಆಗಸ್ಟ್ 8ರಿಂದ 19ನೇ ತಾರೀಕುವರೆಗೂ ಈ ಫಲಪುಷ್ಪ ಪ್ರದರ್ಶನ ನಮ್ಮ ಗ್ಲಾಸ್ ಹೌಸಲ್ಲಿ ನಡೆಯುತ್ತೆ ಬೆಂಗಳೂರಿನಲ್ಲಿ. ಶಾಲೆಯಲ್ಲಿ ಶಿಕ್ಷಕರು ಏನು ಮಾಡಿದ್ರು ಅದಕ್ಕೊಂದು ವಿಶೇಷ ಅರ್ಥ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಸೋಮವಾರಪೇಟೆಯ ಐಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ನಿನ್ನೆ ಆಟಿ ಅಮಾವಾಸ್ಯೆ ಆಗಿದ್ದರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಮಧುಬಾನ ಅಂತಕ್ಕಂಥ ಸೊಪ್ಪಿನ ಪಾಯಸವನ್ನು ತಯಾರಿಸಿ ಅದು 18 ರೀತಿಯ ವಿಶೇಷವಾಗಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಹೊಂದಿರುತ್ತಂತೆ. ಮಧುಬಾನ ಅಂತಕ್ಕಂಥ ಸೊಪ್ಪು ತುಂಬ ಘಮ ಸ್ಮೆಲ್ ಇರುತ್ತಂತೆ. ಆ ಸೊಪ್ಪಿನ ಪಾಯಸವನ್ನು ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಉಣಬಡಿಸಿದ್ದಾರೆ. ನಿಜಕ್ಕೂ ತುಂಬ ಒಳ್ಳೆಯ ವಿಚಾರ. ಸೊ ಮಕ್ಕಳಿಗೆ ವಿದ್ಯೆಯನ್ನು ಕೊಡೋದ್ರ ಜೊತೆಗೆ ಈ ರೀತಿಯ ಒಂದು ಸಿಹಿಯನ್ನು ತಿನ್ನಿಸಿ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಎಲ್ಲ ರೀತಿಯಿಂದ ಪ್ರಿಪ್ರೇಷನ್ಸನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ಶಾಲಾ ಸಿಬ್ಬಂದಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ನೋಡಿ, ಎಷ್ಟೋ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಾರೆ ಹಾವಿನ ದ್ವೇಷ 12 ವರ್ಷ, ಅದು 12 ವರ್ಷದವರೆಗೂ ಎಲ್ಲಿದ್ರೂ ಬಿಡಲ್ಲ, ಮತ್ತೆ ಅದು ಹುಡುಕಿ ಕಚ್ಚುತ್ತೆ, ಬೇರೆಯವ್ರಿಗೆ ಹೋದರೂ ಹಿಂಬಾಲಿಸಲ್ಲ, ಬಿಡಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಖಂಡಿತ ಹಾವಿಂದು ಮ್ಯಾಟ್ರ್ ಇಲ್ಲ. ಆದರೆ ಹೇಳಬೇಕಾಗಿರ್ತಕ್ಕಂಥದ್ದು ನಮ್ಮ ಪೊಲೀಸರ ದಕ್ಷತೆ ಬಗ್ಗೆ. ಖಂಡಿತ ಪೊಲೀಸರು ಎಷ್ಟೋ ಒಂದು ಸರಿ ಅದೆಷ್ಟು ಬೆಂಬಿಡದೆ ಒಬ್ಬ ಅಪರಾಧಿನ ಹಿಡಿತಾರೆ ಅಂದರೆ 29 ವರ್ಷದ ಹಿಂದೆ ಅಂದರೆ 1995ರಲ್ಲಿ ಬಂಧಿತ ಆರೋಪಿ ಕಬ್ಬಿಣ ಸರಗಳಿಂದ ಒಬ್ಬರನ್ನ ಹಲ್ಲೆ ಮಾಡಿ ಅವರಿಂದ ಸಾಕಷ್ಟು ಒಡವೆಗಳನ್ನು ಹಣವನ್ನು ತೆಗೆದುಕೊಂಡು ಓಡೋಗಿದ್ರು. ಅವರನ್ನು 29 ವರ್ಷ ಆದ ನಂತರ ನಿನ್ನೆ ಕುಂದಾಪುರದಲ್ಲಿ ಬಂಧಿಸಿದ್ದಾರೆ. ಸೊ ಪೊಲೀಸರ ಚಾಕಚಕ್ಯತೆಗೆ ನಿಜಕ್ಕೂ ನಾವು ಅಭಿನಂದನೆ ಹೇಳಬೇಕು. ಒಬ್ಬ ವ್ಯಕ್ತಿ ಕಳೆದ ವರ್ಷ ಹೇಗಿದ್ದ, ಈ ವರ್ಷ ಹೀಗಿದ್ದ ಅಂತಕ್ಕಂಥದ್ದು ಅವ್ನು ಗುರುತಿಡಿಯೋದೇ ಕಷ್ಟ. ಅಂಥದ್ರಲ್ಲಿ 29 ವರ್ಷ ಆದ ನಂತರ ಒಬ್ಬ ಕಳ್ಳನನ್ನು ಹಿಡಿತಕ್ಕಂಥದ್ದು ನಿಜಕ್ಕೂ ಸಾಮಾನ್ಯದ ಕೆಲಸ ಅಲ್ಲ. ಸೊ ಆ ಎಲ್ಲ ಸಿಬ್ಬಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಮಳೆಯ ಪ್ರವಾಹ ಜೋರಾಗಿರೋದ್ರಿಂದ ಉಡುಪಿಯಲ್ಲಿ ಒಂದು ಹೊಸ ಸಮಸ್ಯೆ ಶುರುವಾಗಿದೆ. ಅದೇನು ಅಂದರೆ ಸಮುದ್ರದಲ್ಲಿ ಅತಿ ಹೆಚ್ಚವಾಗಿ ಕಸದ ರಾಶಿ ತುಂಬಿಕೊಳ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ಸಮುದ್ರಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೇ ಇರೋಷ್ಟು ಕಸದ ರಾಶಿ ತುಂಬಿಕೊಳ್ತಾ ಇದೆ. ಸೊ ಜಿಲ್ಲಾಡಳಿತದಿಂದ ಏನೇ ಪ್ರಿಕಾಷನ್ಸ್ ತೊಗೊಂಡ್ರೂ ಕೂಡ ಆ ಕಸದ ರಾಶಿಯನ್ನು ಕಂಟ್ರೋಲ್ ಮಾಡಲಿಕ್ಕಾಗ್ತಿಲ್ಲ. ಕೆಲವೊಂದು ಏನಾಗಿದೆ ಅಂದರೆ ಆ ನದಿಯ ಊರಿನವರು ಆ ನದಿಗಡೆ ಕಸವನ್ನು ಎಸಿತಾ ಇದ್ದರೆ ಇನ್ನೊಂದಷ್ಟು ಫ್ಯಾಕ್ಟ್ರಿಗಳಿಂದ ಕೂಡ ಒಂದಷ್ಟು ಕಸವನ್ನು ತಂದು ಆ ಸಮುದ್ರಕ್ಕೆ ಎಸಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಹಾಗಾಗಿ ಆ ಸಮುದ್ರದ ಸುತ್ತಮುತ್ತ ಎಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಕಸದ ರಾಶಿ ಬಂದು ಬೀಳ್ತಾ ಇದೆ ಅಂತೆ. ಅದು ಸಾಕಷ್ಟು ಜನರಿಗೆ ತೊಂದರೆ ಮಾಡ್ತಾ ಇದೆ. ಸಾರ್ವಜನಿಕರು ಯಾರೂ ಆ ಕಡೆ ಬರೋಕ್ಕೆ ಆಗ್ತಾ ಇಲ್ಲ, ಅದರಿಂದ ತೊಂದರೆ ಆಗ್ತಾ ಇದೆ ಅಂಥೇಳಿ ಅಲ್ಲಿರ್ತಕ್ಕಂಥ ಬೀಚ್ನ ಹತ್ರ ಗೂಡಂಗಡಿಯವರೆಲ್ಲ ಒಂದಷ್ಟು ಮುಷ್ಕರವನ್ನು ಮಾಡಿದ್ದಾರೆ. ಪ್ರತಿ ಪ್ರದೇಶದಲ್ಲಿ 17ಕ್ಕೂ ಹೆಚ್ಚು ಏಮ್ಸ್ ತೆರೆಯಲು ಪ್ರಧಾನಿ ಪ್ರಯತ್ನಿಸ್ತಿದ್ದಾರೆ ಅಂಥೇಳಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ JP ನಡ್ಡಾ ಅವರು ತಿಳಿಸಿದ್ದಾರೆ. ಇದು ನಿಜಕ್ಕೂ ಖುಷಿ ವಿಚಾರ. ಸೊ ಹೆಚ್ಚೆಚ್ಚು ಏಮ್ಸ್ಗಳು ಬಂದಷ್ಟು ಆರೋಗ್ಯದ ದೃಷ್ಟಿಯಿಂದ ಇನ್ನಷ್ಟು ಒಳ್ಳೆಯದಾಗತ್ತೆ. ಅದೇ ರೀತಿ 50,000 ಕೋಟಿಗೂ ಹೆಚ್ಚು ವೆಚ್ಚದ 8 ಹೈಸ್ಪೀಡ್ ರಸ್ತೆ ಕಾರಿಡಾರ್ ಯೋಜನೆಗಳಿಗೆ ಸಂಪುಟ ನಿನ್ನೆ ಅನುಮೋದನೆಯನ್ನು ಕೊಟ್ಟಿದೆ. ಸೊ 936 ಕಿಲೋಮೀಟರ್ ಉದ್ದದ 8 ಪ್ರಮುಖ ರಸ್ತೆಗಳಿಗೆ ನಿನ್ನೆ ಅನುಮೋದನೆ ನೀಡಲಾಗಿದೆ. ಈ ವಿಚಾರವನ್ನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವರು ತಿಳಿಸಿದ್ದಾರೆ. ಸೊ ನಮ್ಮ ಒಂದು ರಾಜ್ಯಕ್ಕೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಒಂದಷ್ಟು 8 ಪಥದ ರಸ್ತೆಗಳು ಬರ್ತವೆ ಇನ್ನು ಮುಂದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವಯಸ್ಸು ಅಂತಕ್ಕಂಥದ್ದು ಕೇವಲ ಒಂದು ನಂಬರ್. ನಾವು ಮನಸ್ಸು ಮಾಡಿದ್ರೆ ಯಾವಾಗ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಮುಂಬೈನ ಒಂದಷ್ಟು ಸ್ನೇಹಿತರು ಮಾಡಿ ತೋರಿಸಿದ್ದಾರೆ. ಸೊ 70 ವಯಸ್ಸಿನಲ್ಲೂ ಕೂಡ ಅವರು ಕನ್ನಡದಲ್ಲಿ MA ಮಾಡಿ ಆ ಒಂದು 5-6 ಜನರ ಸ್ನೇಹಿತರು ತುಂಬ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅವರೆಲ್ಲ ಹೇಳಿದ್ದಾರೆ ಏಜ್ ಇಸ್ ಜಸ್ಟ್ ನಂಬರ್.
ಸೊ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಆದರೆ ಇದೆಲ್ಲ ಸಾಧ್ಯವಾಗಿದ್ದು ನಾವೆಲ್ಲ ಸ್ನೇಹಿತರು ಒಟ್ಟಿಗೆ ಇದ್ದಿದ್ದಕ್ಕೋಸ್ಕರ ಅಂಥೇಳಿ ಆ ಸ್ನೇಹಿತರು ತುಂಬ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಿನ್ನೆ ಉಪ್ಪಿನಂಗಡಿಯಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ. ಕೇವಲ 17 ವರ್ಷ ವಯಸ್ಸಿನ ವಿದ್ಯಾರ್ಥಿಯೊಬ್ಬರು ಕಾಲೇಜಿಗೆ ಹೋಗುವಾಗ ಅವ್ರಿಗೊಂದು 2-3 ದಿವಸದ ಹಿಂದೆ ಜ್ವರ ಇತ್ತಂತೆ. ದಿಢೀರ್ ನಡ್ಕೊಂಡು ಹೋಗುವಾಗ ದಿಢೀರ್ ಲೋ BP ಆಗಿ ರಸ್ತೆಯಲ್ಲೇ ಕುಸಿದು ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಜೀವ ಹೇಗೆ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. 17 ವರ್ಷದ ವಿದ್ಯಾರ್ಥಿಗೆ ಲೋ BP ಆಗಿ ರಸ್ತೆಯಲ್ಲೇ ಪ್ರಾಣ ಹೋಗ್ತಕ್ಕಂಥದ್ದು ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಯಾವ ರೀತಿಯ ಕಾಯಿಲೆಗಳು ಬರ್ಬೋದು, ಯಾವಾಗ ಯಾರಿಗೆ ಮಾರಣಾಂತಿಕವಾಗಿ ಇದು ಪರಿಣಮಿಸ್ಬೋದು ಅಂಥೇಳಿ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ನಿಮಗೇನಾದರೂ 2-3 ದಿವಸಕ್ಕಿಂತ ಹೆಚ್ಚು ಜ್ವರ, ಶೀತ, ಕಫ, ಕೆಮ್ಮು, ವಾಂತಿ, ಭೇದಿ ಯಾವುದೇ ಕಾಣಿಸ್ಕೊಂಡ್ರೂ ಕೂಡ ದಯವಿಟ್ಟು ನಿರ್ಲಕ್ಷ್ಯ ಮಾಡದೆ ಪಕ್ಕದ ಹಾಸ್ಪಿಟಲ್ಗಳಿಗೆ, ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಹೋಗಿ ರಕ್ತ ಪರೀಕ್ಷೆಯನ್ನು ಒಮ್ಮೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ಡೆಂಗ್ಯೂ ಇರ್ಬೋದು, ನೀಫಾ ಇರ್ಬೋದು, ಅಥವಾ ಚಂಡೀಪುರ ವೈರಸ್ ಇರ್ಬೋದು, ಹೀಗೆ ಯಾವುದಾದ್ರೂ ಒಂದು ವೈರಸ್ಗಳಲ್ಲಿ ನಮಗೆ ಅಟ್ಯಾಕ್ ಆಗಿ ಅದರಿಂದ ತೊಂದರೆ ಆದರೆ ನಾವೇನೋ ಹೋಗ್ಬಿಡ್ತೀವಿ, ಆದರೆ ನಮ್ಮ ಕುಟುಂಬದವರೆಲ್ಲರೂ ಕೂಡ, ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸಫರ್ ಆಗಬೇಕಂತ ಪರಿಸ್ಥಿತಿ ಬರುತ್ತೆ. ಸೊ ಯಾಕೆಂದರೆ ಜೀವ ಅಂತಕ್ಕಂಥದ್ದು ಕೋಟಿ ಕೊಟ್ಟರು ಬರಲ್ಲ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ. ಅದೇ ರೀತಿ ಜ್ವರ ಬಂದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡದೇನೆ ಹಾಸ್ಪಿಟ್ಲಿಗೆ ಹೋಗೋದನ್ನು ಮರಿಬೇಡಿ ಅಂಥೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಕರ್ನಾಟಕದಲ್ಲಿ ಆಗಸ್ಟ್ 8ನೇ ತಾರೀಕುವರೆಗೂ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಅದು ಕೂಡ ಕೆಲವೊಂದು ಕರಾವಳಿ ಭಾಗಗಳಲ್ಲಿ ರೆಡ್ ಮತ್ತು ಆರೆಂಜ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಸಾಧ್ಯವಾದಷ್ಟು ನಮ್ಮವ್ರು ಯಾರು ಕೂಡ ಆ ಕಡೆ ಹೋಗದೇ ಇದ್ದರೆ ಒಳ್ಳೆಯದು. ಅನಿವಾರ್ಯವಾಗಿ ಕೆಲಸದ ನಿಮಿತ್ತ ಹೋಗಲೇಬೇಕಿದ್ರೆ ದಯವಿಟ್ಟು ಪ್ರಿಕಾಷನ್ಸ್ ತಗೊಳ್ಳಿ ಮತ್ತು ಎಚ್ಚರಿಕೆಯಿಂದ ಇರಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಮಳೆ ಅಂತಕ್ಕಂಥದ್ದು ಯಾರನ್ನೂ ಬಿಡಲ್ಲ, ಯಾವ ಪ್ರದೇಶನೂ ಬಿಡಲ್ಲ ಅನ್ನೋದಕ್ಕೆ ಕೋಲ್ಕತ್ತಾ ಏರ್ಪೋರ್ಟ್ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್, ಒನ್ ಆಫ್ ದ ಬಿಗ್ಗೆಸ್ಟ್ ಏರ್ಪೋರ್ಟ್ ಆಗಿರ್ತಕ್ಕಂಥ ಕೋಲ್ಕತ್ತಾ ಏರ್ಪೋರ್ಟ್ ನೀರಿನಿಂದ ಸಂಪೂರ್ಣ ಜಲಾವೃತಗೊಂಡು ಅಲ್ಲಿ ಪಡಬಾರದ ಕಷ್ಟಪಟ್ಬಿಟ್ಟಿದ್ದಾರೆ ಪ್ರಯಾಣಿಕರು, ಹಾಗೆ ಸಿಬ್ಬಂದಿ ಮತ್ತು ವಿಮಾನಗಳು ಕೂಡ ಆ ಕಡೆಯಿಂದ ಈ ಕಡೆ ಹೋಗೋಕ್ಕಾಗದೆ ಎಲ್ಲ ಹೆಚ್ಚು ಕಡಿಮೆ 3-4 ಅಡಿಯಷ್ಟು ನೀರು ನಿಂತ್ಕೊಂಡು ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಅನಂತರ ಮತ್ತೆ ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನೆಲ್ಲ ಹೊರಹಾಕಿ ಕಷ್ಟಪಟ್ಟು ಅದನ್ನು ಸರಿದಾರಿಗೆ ತಂದಿದ್ದಾರೆ. ಸೊ ಇದ್ರ ಜೊತೆಗೆ ಆಂಬ್ಯುಲೆನ್ಸ್ ಚಾಲಕರು ಮತ್ತು ತುರ್ತು ವೈದ್ಯಕೀಯ ತಂತ್ರಜ್ಞರಿಗೆ ಕಳೆದ 7 ತಿಂಗಳಿಂದ ಸಂಬಳನೇ ಸಿಗ್ತಾ ಇಲ್ಲ ಅಂತೆ. ಸೊ ಅವರು ನಿಜಕ್ಕೂ ತುಂಬ ನೋವಿನಲ್ಲಿ ಕೆಲಸ ಮಾಡ್ತಾರೆ, ತುಂಬ ಬೇಸರದಿಂದ ಕೆಲಸ ಮಾಡ್ತಾರೆ. ಅವ್ರು ಕೇಳ್ತಿದ್ದಾರೆ, ಸರ್ ಇನ್ನೂ ಎಷ್ಟು ದಿವಸ ನಾವು ಹೀಗೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮಗೂ ಕಷ್ಟಗಳಿದೆ, ನಾವು ಅಂತೂ ಊಟ ಮಾಡಬೇಕು ಅಂದರೆ ಇದೇ ಸಂಬಳನ ನಂಬ್ಕೊಂಡಿದ್ದೀವಿ, ಸೊ ದಯವಿಟ್ಟು ನಮ್ಮ ಸಂಬಳವನ್ನು ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇವರ ಕುಂದುಕೊರತೆಯನ್ನು ಆಲಿಸಿ ಆರೋಗ್ಯ ಸಚಿವರು ಆದಷ್ಟು ಬೇಗ ಇವರ ಒಂದು ಸಮಸ್ಯೆಯನ್ನು ಪರಿಹರಿಸಲಿ. ಯಾಕೆಂದರೆ 7 ತಿಂಗಳಿಂದ ಸಂಬಳ ಬಂದಿಲ್ಲ ಅಂದರೆ ನಿಜಕ್ಕೂ ತುಂಬ ಕಷ್ಟ. ಸೊ ದಯವಿಟ್ಟು ಅವ್ರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಅಭಿಮಾನಿಗಳೇ ಅಂದರೆ ಹಾಗೆ, ಅಭಿಮಾನಿಗಳು ಯಾವತ್ತೂ ಅಭಿಮಾನವನ್ನು ತೋರಿಸೋದ್ರಲ್ಲಿ ಒಂದು ಕೈ ಮುಂದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಕನ್ನಡದ ಕುವರ, ಕನ್ನಡದ ಅಪ್ಪು ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅವ್ರು ಮಾಡಿರ್ತಕ್ಕಂಥ ಸಹಾಯಗಳು 1-2, ಅವರು ಹೋದರೂ ಕೂಡ ಅವರ ನೆನಪಿನಲ್ಲಿ ಪ್ರತಿಯೊಬ್ಬರೂ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕನ್ನಡವನ್ನು ಪ್ರೀತಿಸ್ತಕ್ಕಂಥವ್ರು, ಕನ್ನಡವನ್ನು ನೆನೆಸ್ತಕ್ಕಂಥವ್ರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಹಾವೇರಿಯಲ್ಲಿ ಪುನೀತ್ ಅಭಿಮಾನಿಯೊಬ್ಬರು ಪುನೀತ್ ಅವರ ದೇವಸ್ಥಾನವನ್ನು ಕಟ್ಟಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿದಾರಂತೆ. ಯಲಗಚ್ಚ ಗ್ರಾಮದ ಪ್ರಕಾಶ್ ಎಂಬುವರು ವೃತ್ತಿಯಲ್ಲಿ ಡ್ಯಾನ್ಸ್ ಮಾಸ್ಟ್ರು. ಇವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂಥೇಳಿ ಆಶಯಸನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವರು ನಿರತರಾಗಿದ್ದಾರೆ. ಸೊ ಒಳ್ಳೆಯದಾಗಲಿ. ಅದೇ ರೀತಿ ಅಲ್ಲಿ ನಿತ್ಯ ಅನ್ನಸಂತರ್ಪಣೆ ನಡೆಯೋ ಹಾಗೂ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ 4 ಜನರಿಗೆ ಅದರಿಂದ ಹಸಿವು ನೀಗಿಸಿದರೆ ಇನ್ನೇನಿದೆ ತೊಂದರೆ, ಒಳ್ಳೆಯದೇ ಮಾಡಿ. ಮದ್ಯ ಸೇವಿಸಿ ಆಸ್ಪತ್ರೆಗೆ ಬಂದಂತಹ ಟೆಕ್ನಿಷಿಯನ್ ದಂಗಾದ ರೋಗಿಗಳು, ಇದು ನಡೆದಿರ್ತಕ್ಕಂಥದ್ದು ನಮ್ಮ ಬೀದರ್ನಲ್ಲಿ. ಸೊ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂದರೆ ಅವ್ರನ್ನ ದೇವರ ಡಾಕ್ಟರ್ ಅಷ್ಟೇ ನಾವು ಪವಿತ್ರವಾಗಿ ನೋಡ್ತೀವಿ, ಭಕ್ತಿಯಿಂದ ನೋಡ್ತೀವಿ. ಆದರೆ ಅವರು ಡ್ರಿಂಕ್ಸ್ ಮಾಡ್ಕೊಂಡ್ಬಂದು ಲ್ಯಾಬ್ ಟೆಸ್ಟ್ ಮಾಡೋಕೆ ನಿಂತ್ಕೊಂಡ್ರೆ ರೋಗಿಗಳ ಪ್ರಾಣ ಏನಾಗಬೇಡ ಹೇಳಿ. ಯಾರ್ದೋ ಬ್ಲಡ್ನ ತೊಗೊಂಡೋಗಿ ಇನ್ಯಾರಿಗೋ ರಿಪೋರ್ಟ್ ಕೊಟ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗಬೇಡ ಹೇಳಿ. ಸೊ ದಯವಿಟ್ಟು ಇಂಥ ಹುಚ್ಚಾಟಗಳ ಮಾಡಿರೋರಿಗೆ ಶಿಕ್ಷೆ ಆಗಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಸೊ ಇತ್ತೀಚೆಗೆ ಪುಂಡರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಎಲ್ಲೆಂದರಲ್ಲಿ ಹುಡುಗಿಯರಿಗೆ ಕಾಟ ಕೊಡೋದು, ಎಲ್ಲೆಂದರಲ್ಲಿ ಹುಡುಗಿಯರಿಗೆ ಲವ್ ಯು ಹೇಳ್ತಕ್ಕಂಥದ್ದು. ಸೊ ಇನ್ನು ಮುಂದೆ ಅಂಥ ಘಟನೆಗಳೇನಾದರೂ ನಡೆದ್ರೆ, ಯಾರಾದರೂ ರಸ್ತೆಯಲ್ಲಿ ಹೋಗ್ತಕ್ಕಂಥ ಹುಡುಗಿಯರಿಗೆ ಚುಡಾಯಿಸೋದು ಅಥವಾ ಐ ಲವ್ ಯು ಹೇಳೋದು, ಇಂಥ ಘಟನೆಗಳೇನಾದರೂ ನಡೆದ್ರೆ ಪೊಲೀಸ್ ಇಲಾಖೆಯಿಂದ ತಕ್ಕ ಪಾಠ ತಮಗೆ ರೆಡಿಯಾಗಿರುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ, ಆ ಥರದ ಹುಚ್ಚಾಟಗಳನ್ನ ಮಾಡಿಬಿಡಿ. ಏಕೆಂದರೆ ಮೊನ್ನೆ ಬೆಂಗಳೂರಿನಲ್ಲಿ ಇಂಥದೇ ಒಂದು ಘಟನೆ ನಡೆದಿದೆ. 19 ವರ್ಷದ ಬಾಲಕ ಈ ತಪ್ಪನ್ನು ಮಾಡಿದ್ದಾನೆ. 14 ವರ್ಷದ ಹುಡುಗಿಗೆ ಹೋಗ್ಬಿಟ್ಟು ಐ ಲವ್ ಯು ಅಂತ ಹೇಳಿದ್ದಾನೆ ನಡು ರಸ್ತೆಯಲ್ಲಿ. ಸೊ ಅವನಿಗೆ ಒಳಗೆ ಹಾಕಿ 2
ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಿದ್ದಾರೆ. ಒಂದು ಕರೆ ಬರ್ತಾ ಇದೆ ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಯಾರಿದು? ನಾವು ರತ್ನಮ್ಮ ಅಂತ ಮಾತಾಡ್ತಿರೋದು. ಚೆನ್ನಾಗಿ ನಡೆಸ್ಕೊಡ್ತೀವಿ ಸರ್ ನೀವು ಇದ್ರದ್ದು ಕಾರ್ಯಕ್ರಮನ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು. ನಾವೊಂದು ಪ್ರಾಬ್ಲಮ್ ಕೇಳ್ಬೇಕಾಗಿತ್ತು ಸರ್. ನಾವು ರಿಪಬ್ಲಿಕ್ ಇದು ಸ್ಟುಡಿಯೋದಿಂದ ನಂಬರ್ ಕೊಡಕ್ಕಾಗಿತ್ತಾ? ಯಾರ್ದು ಮೇಡಮ್? ನಮ್ದು ಸ್ವಲ್ಪ ನಮ್ಮ ಯಜಮಾನ್ರಿಲ್ಲ ಕಂಡ್ರೆ ತೀರ್ಕೊಂಡಿದ್ದಾರೆ. ನಮಗಿಲ್ಲಿ ತೊಂದ್ರೆ ಕೊಡ್ತಿದಾರೆ ಎಲ್ಲ ಅಣ್ಣ ತಂಬಳೆ ಆಗ್ಲಿ ಯಾರೇ ಆಗ್ಲಿ. ಅವ್ರಿಗೆ ಪ್ರಾಬ್ಲಮ್ ತೀರಿಸ್ತೀವಿ ಅಂತಾರಲ್ಲ, ನಮಗೇನು ಗೊತ್ತಾಗ್ತಾ ಇಲ್ಲ. ನಂಬರ್ ಅದು ಸ್ವಲ್ಪ ಅವರಿಂದ ಪರ್ಸೆಂಟ್ ಕೊಡ್ಬೇಕಾಗತ್ತಾ? ಯಾರ ನಂಬರ್ ಬೇಕಿತ್ತು ಹೇಳಿ ನಿಮ್ಗೆ? ರೇಡಿಯೋದಿಂದ ರಿಪಬ್ಲಿಕ್ ಇದ್ರಿಂದ ರೀ, ಬೆಂಗಳೂರಿಂದ ಚಾನಲ್. ಅಲ್ಲಿ ಕೆಳಗಡೆ ಟಿವಿಲೇ ಡಿಸ್ಪ್ಲೇ ಆಗ್ತಾ ಇರುತ್ತಮ್ಮ, ಅದು ರಿಪಬ್ಲಿಕ್ ಟಿವಿ ನಂಬರ್ ಕೇಳ್ತಾ ಇದ್ದೀರಾ? ಅದೇ ಅವ್ರ ನಂಬರ್ ನಾವು ಕೊಟ್ಟು ಹೇಳ್ಕೋಬೇಕು, ನಮ್ಗೆ ಹೋಗಕ್ಕಾಗಲ್ಲ ಬೆಂಗಳೂರಿಗೆ. ಅಲ್ಲೇ ಈಗ ನೀವು ಟಿವಿ ಆನ್ ಮಾಡಿದ್ರಿ ಅಂದ್ರೆ ಏನ್ ಇದೆ ಸಮಸ್ಯೆ ಇದ್ರೆ ಸಾಲ್ವ್ ಮಾಡ್ತೀವಿ ಅಂತಾರೆ. ಹಾಮ, ಅಲ್ಲಿ ಟಿವಿದು ನೀವೇನ್ ರಿಪಬ್ಲಿಕ್ ಟಿವಿ ಆನ್ ಮಾಡಿದ್ರಿ ಅಂದ್ರೆ ಅಲ್ಲಿ ಕೆಳಗಡೆನೆ ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಲೈನಲ್ಲಿ ಹೋಗ್ತಾ ಇರುತ್ತೆ ಅದು. ಹಾ, ಅಲ್ಲೇ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಯಾವ್ದಾದ್ರು ಮೆಸೇಜ್ ಇದ್ರೆ ನಮಗೆ ಕಳಿಸಿ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಹೇಗೆ ನಮ್ಮ ನಂಬರ್ ಟಿವಿಲಿ ಬರ್ತಾ ಇರುತ್ತಲ್ವಾ, ಹಾಗೆ ಅವ್ರ ನಂಬರ್ ಕೂಡ ಕೆಳಗಡೆ ಮೆಸೇಜಲ್ಲಿ ಬರ್ತಾ ಇರುತ್ತೆ ನೋಡಿ. ನಮ್ಮ ಯಜಮಾನ ತಿರ್ಕೆಂತಿರುವ ನಮ್ದು ಹೊಲ ಫಲ ಎಲ್ಲ ಹೊಡ್ಕಂತದಾರೆ, ಬಿಟ್ಕೊಡಂಗಿಲ್ಲ ನಮಗೆ. ಒಂದಲ್ಲ ಪ್ರಾಬ್ಲಮ್ ಕಂಡ್ರಿ, ನಮ್ದು ಭಾರಿ ಸಮಸ್ಯೆ ಐತೆ. ನಮಗೆ ಭಯ ಸುತ್ತದಾರೆ. ಹೋದ್ರೆ ಅಲ್ಲಿ ಹೊಲದತ್ರ ಹೋದ್ರೆ ಹೊಡೆಯೋದು ಬಡಿಯೋದು ಅವತ್ತಿ ಶಬ್ದ ಮಾಡೋದು ಮಾಡ್ತಾರೆ. ಸ್ವಲ್ಪ ಅವ್ರ ಏನಾರ ಹೆಲ್ಪ್ ಆಗುತ್ತೇನೋ ಅವ್ರ ಕಡೆಯಿಂದ ಅಂತ ನಾನು. ಖಂಡಿತಮ್ಮ, ನೀವು ಆ ನಂಬರ್ಗೆ ಅಲ್ಲಿ ಕೆಳಗಡೆ ನಂಬರ್ ಅಲ್ಲೇ ಡಿಸ್ಪ್ಲೇ ಆಗತ್ತೆ, ಟ್ರೈ ಮಾಡಿ. ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಹೇಳಿ, ನಂಗೆ ಇನ್ನೊಂದ್ಸರಿ ಕರೆ ಮಾಡಿ, ನಾನೇ ನಿಮ್ಗೆ ನಂಬರ್ನ ಕಳಿಸ್ತೀನಿ. ಅದೇ ನೋಡ್ತಾ ಇದ್ವಿ ಕಣ್ರಿ, ನಂಬರೇ ನಮಗೆ ಸಿಗ್ತಾ ಇಲ್ಲ. ಹೋಗ್ತಾ ಇರುತ್ತೆ ನೋಡಿ ಅಮ್ಮ, ಅಲ್ಲಿ ಯಾವುದೇ ರೀತಿಯ ಮಾಹಿತಿ ಇದ್ರೆ ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಕೆಳಗಡೆ ನಂಬರ್ ಡಿಸ್ಪ್ಲೇ ಮಾಡಿರ್ತಾರೆ. ವರದಿಗಾರ ಕೆಳಗಡೆ ಮಾಡ್ತಾರಲ್ರಿ ವಿಜಯ್ ಹೌದು ಪ್ರಕಾಶ್, ಜಯಪ್ರಕಾಶ್ ಶೆಟ್ಟಿ ಅಂಕರ್ಗಳು. ಹ್ಞೂನಮ್ಮ, ಪ್ರಾಬ್ಲಮ್ ಇದ್ರೆ ಹೇಳ್ಕೊಳ್ರಿ, ನಾವು ಸಾಲ್ವ್ ಮಾಡ್ತೀವಿ ಅಂತ. ಅದೇ ಆ ನಂಬರ್, ಅವ್ರ ನಂಬರ್ಗಳೇ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹೌದೌದು, ಆ ಪ್ರತಿಯೊಬ್ಬರ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಹೇಳಿ, ನನಗೆ ಇನ್ನೊಂದ್ಸರಿ ಕರೆ ಮಾಡಿ, ನಾನೇ ತಗೊಂಡ್ಬಿಟ್ಟು ನಿಮ್ಗೆ ನಂಬರ್ನ ಕೊಡ್ತೀನಿ. ಡೋಂಟ್ ವರಿ. ನಾವು ಇಲ್ಲೇ ಹತ್ರ ದಾವಣಗೆರೆ ಹತ್ರನೇ ಸರ್, ಕುಲಂಬಿ ಅಂತ ನಮ್ದು. ಓಕೆ. ನಿಮ್ದು ಬಂದ್ರೆ ದಾವಣಗೆರೆಗೆ ಕಾಂಟ್ಯಾಕ್ಟ್ ಎಲ್ಲಿ ಸರ್ ನೀವು ಇದು ಮಾಡ್ತಿರೋದು? ನನಗೆ ಗೊತ್ತಿಲ್ಲ, ಏನಿಲ್ಲ. V1 ಆಫೀಸಲ್ಲೇ ಮಾಡ್ತೀವಿ ಅಮ್ಮ. ಹೌದಾ? ಹಾ. ಸೊ ಆ ಥರ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ನೀವು ಈಗ SP ಅವರು ಮಹಿಳೆಯರಿದ್ದಾರೆ, ಉಮಾ ಪ್ರಶಾಂತ್ ಅಂತ ಹೇಳಿ ಸಂಸದರು ಇದ್ದಾರೆ. ಸೊ ಅವ್ರಿಗೊಂದು ಪತ್ರ ಬರೀರಿ. ಪೊಲೀಸ್ನವ್ರಿಗೆ ಎಲ್ಲ ಹೇಳಿದ್ವಿ ಕಣ್ರಿ ನಾವು, ಸಬ್ ಇನ್ಸ್ಪೆಕ್ಟರ್ಗೆ. ಅವರು ಒಂದ್ಸತಿ ಇದು ಮಾಡಿದ್ರು, ಅವರಿಗೆ ವಾರ್ನಿಂಗ್ ಇದು ಮಾಡಿದ್ರು, ಮತ್ತು ತಿರ್ಗಾ ತೊಂದ್ರೆನೆ ಕೊಡ್ತಾ ಇದಾರೆ ನಮಗೆ ಅಣ್ಣ ತಮ್ಮಗಳು. ನೀವು ನೇರವಾಗಿ SP ಆಫೀಸಿಗೆ ಒಂದು ಲೆಟರ್ ಬರೀರಿ ಅಮ್ಮ. ಈಗ SP ಅವರು, ಉಮಾ ಪ್ರಶಾಂತ್ ಅವರು ತುಂಬಾ ಖಡಕ್ ಆಗಿದ್ದಾರೆ. ಈ ತರದ ಘಟನೆಗಳು ಏನಾದ್ರು ಕಾಣಿಸ್ತು ಅಂದ್ರೆ ಅವರು ದಾವಣಗೆರೆ, ಈಗ SP ಅವ್ರ ಮಹಿಳೆನೇ ಇದ್ದಾರೆ, ಉಮಾ ಪ್ರಶಾಂತ್ ಅಂತೇಳಿ, ಆಯ್ತಾ? ತುಂಬಾ ಖಡಕ್ ಆಫೀಸರು. ಇಂಥವಕ್ಕೆಲ್ಲ ಅವ್ರು ಕೇರೆ ಮಾಡಲ್ಲ, ಅವರು ಸರಿ ಪಾಠ ಕಲಿಸ್ತಾರೆ. ನೀವು ಒಂದ್ ಪತ್ರ ಬರೀರಿ ಸಾಕು. ಏನು ನೀವು ಯಾರ ಅಡ್ರೆಸ್ ಬರೆಯೋದು ಬೇಡ. ಹೇಳಾರಿಲ್ಲ ಕೇಳಾರಿಲ್ಲ ಅಂತ ತುಂಬಾ ಪ್ರಾಬ್ಲಮ್ ಆಗಿರ್ಕಂಡ್ರಿ ಸರ್ ನಮ್ಗೆ. ಅದೇಮ್ಮ, ನೀವು ದಾವಣಗೆರೆಗೆ ಒಂದ್ ವೇಳೆ ಬಂದ್ರಿ ಅಂದ್ರೆ ನೀವು ನೇರವಾಗಿ ಯಾವುದೇ ಆಟೋದವರಿಗೆ SP ಆಫೀಸಿಗೆ ಹೋಗ್ಬೇಕು ಅಂದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಆಯ್ತಾ? ಅಲ್ಲಿಗೆ ಹೋಗಿ SP ಆಫೀಸ್ ಅಂತ ಹೇಳಿದ್ರೆ ಸಾಕು. ಅಲ್ಲಿಗೆ ಹೋಗಿ ನೀವು ಉಮಾ ಪ್ರಶಾಂತ್ ಅವ್ರ ಹತ್ರ ಕೈ ಮುಗಿದು ನಿಮ್ ಕಷ್ಟ ಹೇಳ್ಕೊಳ್ಳಿ. ಎಲ್ಲದಕ್ಕೂ ಅವ್ರು ಪರಿಹಾರ ಕೊಡ್ತಾರೆ. ಅವ್ರು ಯಾರು ನಿಮ್ಗೆ ತೊಂದರೆ ಕೊಡ್ತಿದ್ರೆ ಅವ್ರು ನೀವು ಕೂತಿರೋ ಹತ್ರನೇ ಕರೆಸ್ಕೊಂಡು ಅವ್ರು ಸರಿ ಬುದ್ಧಿ ಕಲಿಸ್ತಾರೆ. ಏನೂ ಚಿಂತೆ ಮಾಡಬೇಡಿ, ಆಯ್ತಾ? ಹೋಗಿ SP ಅವ್ರ ಹತ್ರ ಹೋಗಿ, ಎಲ್ಲ ಕೆಲಸ ಆಗುತ್ತೆ. ಏನು ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಒಳ್ಳೇದಾಗ್ಲಿ ಅಮ್ಮ. ಹಾ, ಒಳ್ಳೇದಾಗ್ಲಿ. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನೇನು ಕಾರ್ಯಕ್ರಮದಲ್ಲಿ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಸೊ ಕೆಲವೊಂದು ಸರಿ ನಾವು ತುಂಬ ಚಿಕ್ಕ ತಪ್ಪುಗಳಿಂದ ಸಾಕಷ್ಟು ತೊಂದರೆಗಳನ್ನ ಮಾಡ್ಕೊಳ್ತೀವಿ. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಮನೆಯ ಸಮಸ್ಯೆ ಏನು ಅಂದರೆ, ಪ್ರತಿಯೊಬ್ಬರು ಮೊಬೈಲ್ನ ಚಾರ್ಜಿಗೆ ಇಡ್ತೀವಿ. ಮೊಬೈಲ್ ಚಾರ್ಜ್ ಆದ ತಕ್ಷಣ ಮೊಬೈಲ್ ತಕ್ಕೊಳ್ತೀವಿ, ಪಿನ್ನನ್ನು ಅಲ್ಲೇ ಬಿಡ್ತೀವಿ. ಕೆಲವೊಂದು ಸರಿ ಸ್ವಿಚ್ ಆಫ್ ಮಾಡ್ತೀವಿ, ಕೆಲವೊಂದು ಸರಿ ಸ್ವಿಚ್ ಆಫ್ ಮಾಡಲ್ಲ. ಸೊ ಈ ಒಂದು ತೊಂದರೆಯಿಂದ ಯಾರ್ದು ಜೀವ ಬೇಕಾದರೂ ಹೋಗ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ,
ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ಅದೇ ರೀತಿಯ ಘಟನೆ. ಮೊಬೈಲನ್ನ ಚಾರ್ಜಿಗೆ ಇಟ್ಟಿದ್ದಾರೆ, ಅದಾದ ನಂತರ ಮೊಬೈಲ್ನ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಪುಟ್ಟ ಮಗು ಆಟಾಡ್ತಾ ಬಂದಿರತಕ್ಕಂಥ ಪುಟ್ಟ ಮಗು ಆ ಚಾರ್ಜರನ್ನು ಬಾಯಿಗೆ ಇಟ್ಕೊಂಡ್ಬಿಟ್ಟಿದೆ. ತಕ್ಷಣಕ್ಕೆ ಶಾಕ್ ಹೊಡೆದು ಮಗು ಪ್ರಜ್ಞೆ ತಪ್ಪಿದೆ. ಆದರೆ ಅದೃಷ್ಟವಶಾತ್ ಮಗುವಿನ ಜೀವ ಹೋಗಿಲ್ಲ. ಸೊ ತುಂಬ ಕೇರ್ಫುಲ್ಲಾಗಿರಿ. ಇಂಥ ಘಟನೆಗಳು ಆಗಿಂದಾಗಲೇ ನಡೀತಾನೆ ಇರ್ತದೆ. ಕೇವಲ 2 ವರ್ಷದ ಪುಟ್ಟ ಮಗು ಅದು. ಆದರೆ ಯಾವುದೇ ರೀತಿಯ ಕ್ಷಮೆ ಇರಲಿ, ಆ ಮಗು ಮೃತಪಟ್ಟಿದೆ ಅಂತ ತಿಳಿದು ಬಂದಿದೆ ನನಗೆ. ನಾನು ಮಗುಗೆ ಮೇಲ್ಗಡೆ ನೋಡಿ ಏನೂ ಆಗಿಲ್ಲ ಅಂತ ಅಂದ್ಕೊಂಡೆ. ಇದು ನಡೆದಿರ್ತಕ್ಕಂಥದ್ದು ನಮ್ಮ ಬೆಳಗಾವಿ ಹತ್ತಿರ ಖಾನಾಪುರದಲ್ಲಿ. 2 ವರ್ಷದ ಪುಟ್ಟ ಮಗು ಇನ್ಸ್ಟೆಂಟಲ್ಲಿ ಶಾಕ್ ಆಗಿದೆ. ನಾನು ಆ ಮಗು ಪ್ರಜ್ಞೆ ತಪ್ಪಿದೆ ಅಂತ ಅಷ್ಟೇ ಅಂದ್ಕೊಂಡೆ. ಆದರೆ ಕೊನೆಯಲ್ಲಿ ಗೊತ್ತಾಗ್ತದೆ ಆ ಮಗು ಮೃತಪಟ್ಟಿದೆ ಅಂತ. 2 ವರ್ಷದ ಮಗು ರಾಜಲಿಂಗು ಮತ್ತು ಸುಶೀಲಾ ಅವರ 2ನೇ ಮಗು. ಸೊ ದಯವಿಟ್ಟು ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಮೊಬೈಲ್ ನಮಗೆ ಜೀವನದಲ್ಲಿ ಪ್ರತಿ ಮುಖ್ಯವಾಗಿ ಅಂಗ ಆಗಿದೆ. ಆದರೆ ಆ ಮೊಬೈಲ್ನ ಚಾರ್ಜ್ ಮಾಡಿಬಿಟ್ಟು ದಯವಿಟ್ಟು ಅಲ್ಲಿಂದ ಪಿನ್ ತೆಗೆಯುವಂಥ ಕೆಲಸ ಮಾಡಿರಿ. ಅದು ಏನು ಅಷ್ಟು ಬ್ಯುಸಿ ಏನಿರಲ್ಲ, ಅಥವಾ ಆ 1 ಸೆಕೆಂಡ್ ಪಿನ್ ತೆಗೆಯೋದ್ರಲ್ಲಿ ಏನು ಜೀವ ಹೊರಟೋಗ್ಬಿಡಲ್ಲ. ಸೊ ಅದರಿಂದ ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆ, ನಮ್ಮ ಮನೆಯ ಮಕ್ಕಳಿಗೆ ತೊಂದರೆ ಆಗದೇ ಇರಲಿ. ಯಾಕೆಂದರೆ ಆ ಪುಟ್ಟ ಮಗು ಗೊತ್ತಾಗಿಲ್ಲ, ಆಟಾಡ್ತಾ ಬಂದು ಬಾಯಿ ಇಟ್ಕೊಂಡ್ಬಿಟ್ಟಿದೆ ನೋಡಿ. ಅನಾವಶ್ಯಕವಾಗಿ 2 ವರ್ಷದ ಒಂದು ಗಂಡು ಮಗುನ ಜೀವ ಹೋಗಿದೆ. ಗಂಡು ಮಗುನೇ ಆಗಲಿ ಹೆಣ್ಣು ಮಗುನೇ ಆಗಲಿ, ಮಗುನೇ ಅಲ್ವಾ. ಸೊ ಯಾರು ತಂದು ಕೊಡ್ತಾರೆ ಹೇಳಿ. ಸೊ ದಯವಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಮೊಬೈಲ್ ಚಾರ್ಜ್ ಮಾಡಿದ ತಕ್ಷಣ ದಯವಿಟ್ಟು ಚಾರ್ಜರ್ ಪಿನ್ನನ್ನು ತೆಗೆದು ಪಕ್ಕಕ್ಕಿಡಿ. ದಯವಿಟ್ಟು ಇಂಥ ತಪ್ಪುಗಳಿಗೆ, ಅನಾಹುತಗಳಿಗೆ ಯಾರು ಅವಕಾಶ ಕೊಡಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದೆಹಲಿಯ ಆಶಾಕಿರಣ ಬುದ್ಧಿಮಾಂದ್ಯ ಮಕ್ಕಳ ಒಂದು ವಸತಿಗೃಹದಲ್ಲಿ 20 ದಿನದಲ್ಲಿ 13 ಮಕ್ಕಳ ನಿಗೂಢ ಸಾವು ಸಂಭವಿಸಿದೆ. ಸೊ ಹಲವಾರು ಕಾಯಿಲೆ ರೀತಿಯಿಂದ ಈ ಮಕ್ಕಳು ಸಾಯ್ತಾ ಇದ್ದಾರಂತೆ. ಸೊ ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಆರೋಗ್ಯ ಸಚಿವರು ಭೇಟಿ ನೀಡಿ ಅದನ್ನು ಸರಿಪಡಿಸುವಾಗ ಆಗಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾಗರಹೊಳೆಯ ಒಂದು ಸಂಪೂರ್ಣ ಅದೇನು ಕೆರೆ ಇತ್ತು, ಅದರದ್ದು ಕೋಡಿ ಒಡೆದಿದೆ ಅಂತೆ. ಹಾಗಾಗಿ ಎಲ್ಲ ಗುಡಿಸಲುಗಳಿಗೆ ನೀರು ನುಗ್ಗಿಬಿಟ್ಟಿದೆ ಅಂತೆ. ಸೊ ಸಾಕಷ್ಟು ಜನ ತೊಂದರೆ ಪಡ್ತಾ ಇದ್ದಾರೆ. ಅದು ಅವಾಯ್ಡ್ ಆಗಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಕೊನೆಯದಾಗಿ ನಾವು ಆರೋಗ್ಯದ ದೃಷ್ಟಿಯಿಂದ ಹೇಗೆ ಇರಬೇಕು ಅಂತ ನೋಡೋದಾದರೆ, ಅದರಲ್ಲೂ ಕೂಡ ನಾವು ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಫಸ್ಟ್ ಡಾಕ್ಟ್ರ್ ಹೇಳ್ತಕ್ಕಂಥದ್ದು ನಾಲಿಗೆ ತೋರಿಸಿ ಅಂತ ಹೇಳ್ತಾರೆ. ಸೊ ನಿಜವಾದ ಒಬ್ಬರು ವೈದ್ಯರಾಗಿರ್ತಕ್ಕಂಥವ್ರು ನಾಲಿಗೆ ನೋಡಿದ್ರೇ ಹೇಳ್ಬಿಡ್ತಾರೆ ಇವನಿಗೆ ಏನು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾಲಿಗೆ ಏನಾದರೂ ನಮಗೆ ಬಿಳಿಯಾಗಿ ನಾಲಿಗೆ ಮೇಲೆ ವೈಟ್ ಪದರ ಥರ ಆಗಿದೆ ಅಂದರೆ ನಮಗೆ ಇನ್ಫೆಕ್ಷನ್ಸ್ ಆಗಿದೆ ಅಥವಾ ಜ್ವರ ಬಂದಿದೆ, ನಾವು ಕಡಿಮೆ ನೀರು ಕುಡಿತಾ ಇದ್ದೀವಿ ಅನ್ನೋದರ ಒಂದು ಸೂಚನೆ ಅಂತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸಾಧ್ಯವಾದಷ್ಟು ನೀರನ್ನು ಹೆಚ್ಚು ಕುಡಿಯೋದಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ಈ ಚಳಿಗಾಲ ಇರೋದ್ರಿಂದ ನಾವೇನು ಮಾಡ್ತೀವಿ, ಪದೇ ಪದೇ ವಾಶ್ರೂಮ್ಗೆ ಹೋಗಬೇಕಾಗತ್ತೆ ಅಂಥೇಳಿ ನೀರನ್ನು ಕಡಿಮೆ ಕುಡಿತೀವಿ. ಅದು ಕೂಡ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ಸ್ಗೆ ಕಾರಣ ಆಗ್ಬೋದು, ಅಥವಾ ನಮ್ಮಲ್ಲಿ ಡಿಹೈಡ್ರೇಷನ್ ಆಗಿ ಜ್ವರ ಕೂಡ ಬರೋದಕ್ಕೆ ಕಾರಣ ಆಗ್ಬೋದು. ಸೊ ದಯವಿಟ್ಟು ಈ ತಪ್ಪುಗಳನ್ನು ಮಾಡದೆ ತಾವು ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಎಂದಿನಂತೆ ಮತ್ತೆ ನಾಳೆ ನಿಮ್ಮ ಮನೆಗಳಿಗೆ ಬೆಳಗ್ಗೆ 10:30 ನೇರ ಪ್ರಸಾರದ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿಯನ್ನು. ಹಾಗೆಯೇ ಯಾರೆಲ್ಲ ತಮ್ಮ ಸುತ್ತಮುತ್ತ ಇರತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ನಡೀತಾ ಇದೆ, ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ, ನಮಗೆ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ತೆಗೆದುಕೊಳ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.